ಏನ್ರಿದು ಸಂತೆಗೆ ಹೋಗಿ ಬರ್ತೀನಂತ ಹೇಳಿದ್ರಲ್ಲ, ಈಗ ಬಂದ್ರೇನ್ರಿ? ಹೌದು ಸರ್, ಈಗ ತಾನೇ ಬಂದೆ. ಏನ್ರಿ ಇದು? ನಿಮ್ಮ ಮುಖ ನೋಡಿದ್ರೆ ಸಪ್ಪಗೆ ಆಗಿದೆ, ಮಾತುಗಳು ನೋಡಿದ್ರೆ ಮೆಲ್ಲರಿಗಾಗಿ ಮಾತಾಡ್ತಾ ಇದ್ದೀರಾ. ಅದು ಅಲ್ಲದೆ ಉಸಿರು ಬಿಗಿ ಹಿಡಿದು ಮಾತಾಡ್ತಾ ಇದ್ದೀರಾ. ಯಾಕ್ರಿ, ಏನಾಯ್ತು? ಹಣದ ವಿಷಯದಲ್ಲಿ ಏನಾದ್ರೂ ಏರುಪೇರಾಯ್ತೇನ್ರಿ? ಹೌದು ಸೀತಾ, ಗ್ರಾಮೀಣ ಬ್ಯಾಂಕಿನಲ್ಲಿ ಬಿದ್ದ ಮನೆಗೆ ಜಮೆ ಆಗಿದ್ದ 50,000 ರೂಪಾಯಿ ಹಣವನ್ನು ಸಾಲದ ಬಡ್ಡಿ ಮಾಡಿಕೊಂಡೆ. ಇನ್ನು ಸಹಕಾರಿ ಬ್ಯಾಂಕಿನಲ್ಲಿ 10 ಎಕರೆ ಬೆಳೆ ಹಾನಿಗೆ ಬರೀ 10,000 ರೂಪಾಯಿ ಜಮೆ ಆಗಿದೆ. ಅದನ್ನೇ ತೆಗೆದುಕೊಂಡು ಈ ಸಂತೆ ತಂದಿದೆ. ಕಾಲಕ್ಕೆ ತಕ್ಕಂತೆ ಬಂದದ್ದನ್ನೆಲ್ಲ ನಾವು ಅನುಭವಿಸ್ಲೇಬೇಕು ರೀ, ಅನುಭವಿಸ್ಲೇಬೇಕು. ಹಿಂದೂ ಧರ್ಮವನ್ನು ಉಲ್ಲಂಘಿಸಿ ಕಾನೂನು ಬಾಹಿರವಾಗಿ ಬದುಕುವ ನಿಮಗೆ ಈ ಕಠೋರ ದುಃಖವೇ ಪ್ರಾಪ್ತಿ. ಓಹೋ, ನನ್ನ ಹಳೆಯ ಸುಧಾಕರ ಪೊಲೀಸ್ ಅಧಿಕಾರಿಯಾಗಿ ಹೀಗೆ ಬಂದೇನಪ್ಪ. ಅಧಿಕಾರಿಯಾಗಿ ಬಂದಿರುವ ನನ್ನ ತಮ್ಮನಿಗೆ ಒಳಗಡೆ ಹೋಗಿ ಬೇಡಮ್ಮ, ಕೀರ್ತಿಗೆ ಕಳಂಕ ತರುವ ಈ ನಿಮ್ಮ ಅಜ್ಞಾನದ ಆವೃತ್ತಿ ನನಗೆ ಬೇಕಾಗಿಲ್ಲ. ನೀವು ದೂರ ಸರಿದವನಲ್ಲೇ. ಸುಧಾಕರ, ಏನಪ್ಪ ನೀನು ಮಾತನಾಡುತ್ತಿರುವುದು? ನಾವು ಅಜ್ಞಾನವಂತರೇ. ಮತ್ತೇನು? ಹೇಳದೆ ಕೇಳದೆ ನನ್ನ ತಂಗಿಯನ್ನು ನಿಮ್ಮ ತಮ್ಮನಿಗೆ ಕೊಟ್ಟು ಮದುವೆ ಮಾಡಿದ್ದೀರಲ್ಲ, ನಾಚಿಕೆ ಆಗುದಿಲ್ಲವೇ ನಿಮಗೆ? ಸುಧಾಕರ, ಮೋತ್ರಿ ಬಾಯ್ನ, ಐ ಆಮ್ ಪೊಲೀಸ್ ಆಫೀಸರ್. ಮರ್ಯಾದೆಯಿಂದ ಮರು ಮಾತನಾಡದೆ ನನ್ನ ಮನೆಯನ್ನು ಬಿಟ್ಟು ಆಚೆ ನಡೆಯಿರಿ, ಇಲ್ಲಾಂದ್ರೆ ಈ ಪೊಲೀಸ್ ಬುದ್ಧಿ ನಡೆಸಬೇಕಾಗುತ್ತದೆ. ನೋಡು ಮೈಥುನ, ಅದು ನಮ್ಮ ತಪ್ಪಲ್ಲ, ಅದು ಅವರವರ ಋಣಾನುಬಂಧಪ್ಪ, ಋಣಾನುಬಂಧ. ಇದರಲ್ಲಿ ನಮ್ಮ ಯಾವ ತಪ್ಪು ಇಲ್ಲಪ್ಪ. ನನ್ನನ್ನು ಕೇಳದೆ ಬಲಾತ್ಕಾರವಾಗಿ ಮದುವೆ ಮಾಡಿದ್ದು ಅದೊಂದು ಪ್ರೀತಿನ? ಬಲವಂತವಾಗಿ ಬಂದು ನನ್ನ ಮನೆಗೆ ಬಂದು ಜೀವಿಸೋದು ಸಂಬಂಧನ? ಛೇ, ನಿಮ್ಮ ಜೊತೆ ಮಾತನಾಡಲಿಕ್ಕೆ ನನಗೆ ನಾಚಿಕೆ ಬರುತ್ತದೆ. ನಿಮ್ಮ ತಮ್ಮನೊಬ್ಬ ಕಳ್ಳ ಗುಂಡಾವರ್ತಕ, ಅಂತವನೊಂದಿಗೆ ನನ್ನ ತಂಗಿಯನ್ನು ಕೈ ಹಿಡಿಸಿದ್ದು ಇದೊಂದು ಅಧಿಕ ಪ್ರಸಂಗನ? ಇಂಥ ಕೆಲಸ ಮಾಡೋ ನೀವುಗಳು ನನ್ನ ಮಾನ ಮರ್ಯಾದೆಗೆ ಮಸಿ ಬಡಿಯುವ ವಿಷ ಜಂತುಗಳು ನೀವು. ಯಾಕೆ ಸಾಹೇಬ್ ನನ್ನ ಮನದಾಳದ ಮರ್ಮವನ್ನರಿಯದೇ ಇಷ್ಟೊಂದು ಚುಚ್ಚು ಚುಚ್ಚು ಮಾತನಾಡುತ್ತೀನಿ? ಮನೆ ಕಳೆದುಕೊಂಡ ಮರ್ಯಾದೆ ಹೀನನಾದ ನಾನು ನನ್ನ ನೆಲೆಯ ಮನೆ ಇದೆ ಎಂದು ನೆರಳಿಗೆ ಬಂದು ಆಶ್ರಯ ಪಡೆದರೆ ಇದು ಸಂಬಂಧವಿಲ್ಲದ ಬಲಾತ್ಕಾರವೇ. ಒಬ್ಬರನ್ನೊಬ್ಬರು ಪ್ರೀತಿಸಿ ಸಂಬಂಧ ಉಳಿಸಿಕೊಳ್ಳಲು ಸತಿಪತಿಗಳಾಗಿದ್ದು ಇದು ಸಂಬಂಧವಿಲ್ಲದ ಬಲಾತ್ಕಾರವೇ. ಚಿಕ್ಕವರಿರುವಾಗ ನಿಮ್ಮ ತಂದೆಯವರ ಆಶ್ರಯದಲ್ಲಿ ಅವರಿಂದ ಬಡಿಸಿಕೊಂಡು ಬುದ್ಧಿವಂತರಾದ ನಾವು ಇಂದು ನಿಮ್ಮ ದೃಷ್ಟಿಯಲ್ಲಿ ವಂಚಕರಾದವೆ. ಹೇಳಿ ಸಾಹೇಬ್ರೆ, ಹೇಳಿ. ಈ ನಿನ್ನ ಅರಿವಿನ ನಾಟಕ ನನ್ನ ಮುಂದೆ ನಡೆಸಬೇಡವೋ ಮೂರ್ಖ. ನೀನೊಬ್ಬ ಮಹಾಮೋಸಗಾರ, ನಿನ್ನ ತಮ್ಮನೊಬ್ಬ ಕಳ್ಳತನದ ಸೊಗಸುಗಾರ. ಇಂಥ ಪಾತ್ರಧಾರಿಗಳು ನನ್ನ ಮನೆಯಲ್ಲಿ ಅಡಿಗೆ ಕುಳಿತಿದ್ದಾರೆಂದರೆ ನನಗೆ ಕೇಡಗಾಲವೇ ಸರಿ. ಮಿಸ್ಟರ್ ರಾಮದೇವ್, ಇಲ್ಲಿವರೆಗೆ ನನಗೆ ಮಾಡಿದ ಉಪಕಾರ ಸಾಕು. ಇನ್ನು ಮುಂದೆ ನೀವಿಲ್ಲಿದ್ದರೆ ನನ್ನ ಘನತೆ ಗೌರವ ಮಾರಿಕೊಳ್ಳಬೇಕಾಗುತ್ತದೆ. ಎಚ್ಚರ. ಸಹೋದರ, ಮರು ಮಾತನಾಡದೆ ದಾಟಿ ಬಿಡಿ ನನ್ನ ಮನೆಯಿಂದ ಆಚೆ. ಸಹೋದರ, ಸಹೋದರನೆಂಬ ಸಹನೆಯನ್ನು ಕಳೆದುಕೊಂಡು ಈ ರೀತಿ ಮಾತಾಡಬೇಡಪ್ಪ, ಮಾತಾಡಬೇಡ. ನೋಡಪ್ಪ, ನಮಗೆ ಮನೆ ಇಲ್ಲ ನಿಜ, ಆದ್ರೆ ಮನೆ ಇಲ್ಲಿಂದ ಮಾತ್ರಕ್ಕೆ ನಮಗೆ ಮಾನವೀಯತೆ ಅನ್ನೋದೇ ಇಲ್ಲ. ನಿನ್ನ ತಂಗಿ ವಿಷಯದಲ್ಲಿ ನಾವು ಯಾವ ತಪ್ಪನ್ನು ಮಾಡಿಲ್ಲಪ್ಪ, ಯಾವ ತಪ್ಪನ್ನು ಮಾಡಿಲ್ಲ. ಕಾಕಿ ಹಾಕಿದ ಮೇಲೆ ನನಗೆ ಸಂಬಂಧ ಸೂತ್ರಗಳು ಯಾವುದು ಇರುವುದಿಲ್ಲವಮ್ಮ. ನಾನು ನ್ಯಾಯಕ್ಕಾಗಿ ಪಣ ತೊಟ್ಟು ಈ ಕಾಕಿ ಹಾಕಿ ಬಂದ ಪೊಲೀಸ್ ಅಧಿಕಾರಿ. ಕಳ್ಳ ಸುಳ್ಳರನ್ನು ಹಿಡಿಯಲು ಈ ಕಾಕಿ ತೊಟ್ಟ ಈ ನ್ಯಾಯವಂತನ ಮನೆಯಲ್ಲಿ ಇಂಥ ದರೋಡೆಕೋರರೇ ಅಡಿಗೆ ಕುಳಿತಿದ್ದಾರೆಂದರೆ ಇದೆಂತ ಅಪರಾಧ? ಹೆಚ್ಚಿಗೆ ಮರು ಮಾತನಾಡದೆ ನನ್ನ ಮನೆಯಿಂದ ಆಚೆ ನಡೆಯಿರಿ, ಇಲ್ಲ ಅಂದ್ರೆ ನಿಮ್ಮ ಕತ್ತನ್ನು ಹಿಡಿದು ಆಚೆ ನೂಕಬೇಕಾಗುತ್ತದೆ. ಸುಧಾಕರ, ಇದೇ ಕತ್ತಿನ ಮೇಲೆ ನಿನ್ನನ್ನು ಹೊತ್ತು ನಿತ್ಯ ಶಾಲೆಗೆ ಕಳಿಸಿದವನಿಗೆ
ಇಂದು ನೀನೇ ಆ ಕತ್ತನ್ನು ಹಿಡಿದು ನಮ್ಮನ್ನು ಹೊರಲು ಗೊತ್ತೀಯ. ನೀನು ಹಸಿದು ಬಂದು ಅಳುತ್ತಿರುವಾಗ ಹೆತ್ತ ತಾಯಿಯಂತೆ ಕೈ ತುತ್ತು ಮಾಡಿ ಉಣಿಸಿದ್ದನು ಇಷ್ಟು ಬೇಗ ಮರ್ತೀಯ ಮಗು, ಇಷ್ಟು ಬೇಗ ಮರ್ತೀಯ. ಆದಿ ಬರುವ ಕಣ್ಣನ್ನು ಅಂಗಾಲು ಹೊಲಸಾದಿದ್ದನು ನಾನುಟ್ಟ ಪಂಜೆಯಿಂದ ನೀರು ಗಂಜಿ ಮಾಡಿ ನಿನ್ನ ಅಂಗಾಲನ್ನು ಒರೆಸಿದ್ದನು ಇಷ್ಟು ಬೇಗ ಮರೆತೆಯ ಮಗು, ಇಷ್ಟು ಬೇಗ ಮರೆತೆಯ. ಅಳಬೇಡಿ ಸ್ವಾಮಿ, ಅಳಬೇಡಿ. ನೋಡಿ, ನೀವು ಎಷ್ಟೇ ಹತ್ತು ಕಣ್ಣೀರು ಹಾಕಿದ್ರು ಕೂಡ ನಾವು ಮನೆಯಿಂದ ಹೊರಗೆ ಹೋಗ್ಲೇಬೇಕು ರೀ. ನಾವು ಹೊರಗೆ ಹೋಗ್ಲೇಬೇಕು. ಯಾಕೆಂದ್ರೆ ನಾವು ಹತ್ರ ಕೂಡ ಕಟುಕನ ಮುಂದೆ ಕುರಿ ಯಾತ್ರಿ, ಯಾವ ಪ್ರಯೋಜನನೂ ಇಲ್ಲ ರೀ, ಯಾವ ಪ್ರಯೋಜನನೂ ಇಲ್ಲ. ಹೋಗುವುದಾಗಿ ಕೊರೋನಾ ಚೀಟಿನಿಂದಾಗಿ ಎಲ್ಲ ಕಡೆ ಲಾಕ್ಡೌನ್ ಆಗಿದೆ. ಮನೆಯಿಂದ ಯಾರೂ ಹೊರಬರುವಂತಿಲ್ಲ, ಬಸ್ಗಳಿಲ್ಲ, ಟ್ರೈನ್ಗಳಿಲ್ಲ. ಹೀಗಿರುವಾಗ ನಾವು ಎಲ್ಲಿಗೆ ಹೋಗುವ ಸೀತಾ, ಎಲ್ಲಿಗೆ ಹೋಗುವ? ನದಿಯ ನೀರು ಕಡಿಮೆ ಆಗಿದೆ ಅಂತೆ, ನಮ್ಮ ತೋಟದ ಮನೆಯಲ್ಲೇ ಇರೋಣ. ಬನ್ರಿ, ಅಲ್ಲಿಗೆ ಹೋಗೋಣ. ಆಯ್ತು, ಬಟ್ಟೆಯನ್ನು ಕಟ್ಟಿಕೊಂಡು ಬಾ, ಹೋಗೋಣ. ರಾಮದೇವ ಹೋದ, ಇನ್ನು ಬದರಂಗಿ ಬಂದೇ ಬರುತ್ತಾನೆ, ಎಚ್ಚರವಿರಲಿ. ಎಸ್ ಸರ್, ಮನೆಯ ಸುತ್ತೆಲ್ಲ ಕಣ್ಗಾವಲಾಗಿ ಇರ್ತೀವಿ. ಅಲ್ಲೋ ಸುಧಾಕರ್, ನೀನೇ ಬಂದಿಯೋ? ಇದೇನಣ್ಣ, ಪೊಲೀಸ್ ಅಧಿಕಾರಿಯಾಗಿ ಈ ಡ್ರೆಸ್ನಲ್ಲಿ ಮನೆಗೆ ಬಂದಿದ್ಯಲ್ಲ? ಹೌದು, ಕಳ್ಳತನ ಮಾಡೋ ಕದಮರಿಗೆ ಈ ಪೊಲೀಸ್ ಹಾಕಿ ತಾಕತ್ತು ಏನಂತ ತೋರಿಸ್ಬೇಕಾಗಿದೆ. ಅದಕ್ಕೆ ಈ ಡ್ರೆಸ್ಸಿನ ಮೇಲೆ ಮನೆಗೆ ಬಂದಿರುವೆ. ಕಳ್ಳತನವೇ? ಅದು ಈ ಮನೆಯಲ್ಲಿ? ಏನು ಹೇಳ್ತಾ ಇದೆಯಣ್ಣ? ನನ್ನನ್ನು ಕೇಳದೆ ಬಲಾತ್ಕಾರವಾಗಿ ನಿನ್ನನ್ನು ಕೈ ಹಿಡಿದಿದ್ದಾನಲ್ಲ ಈ ಚಂಡಾಲ, ಈ ನಿನ್ನ ಗಂಡ ಈತನೇ ಕಳ್ಳ. ನೀನು ಈ ಕಳ್ಳನ ಹೆಂಡತಿ ಕಳ್ಳಗಾರ್ತಿ. ಸುಧಾಕರ್, ಬಾಯಿಗೆ ಬಂದಂತೆ ಬೊಗಳಬೇಡ, ನಾಲಿಗೆ ಹಿಡಿತದಲ್ಲಿಟ್ಟುಕೊಂಡು ಮಾತನಾಡು. ನಾನು ಕಳ್ಳನೂ ಅಲ್ಲ, ಮೋಸಗಾರನೂ ಅಲ್ಲ. ಅಂತ ಹಲಕ ಕೆಲಸ ಮಾಡುವವರನ್ನು ಮಚ್ಚೆಯಿಂದ ಬಡಿದು ಬುದ್ಧಿ ಕಲಿಸುವ ತೀರ ನಾನಿದ್ದೇನೆ. ಹೊಚ್ಚ ಬಾಯಿ ತೀರ ಅನ್ನೀರ. ದುರ್ಗಾ ದೇವಸ್ಥಾನದ ಕಳುವು ನೀನೇ ಮಾಡಿದ್ದು ಅಂತ 10 ಜನರ ಸಾಕ್ಷಿ ಸಮೇತ ಬಂದು ನಿನ್ನ ಮೇಲೆ ಕಂಪ್ಲೇಂಟ್ ಆಗಿದೆ. ನಿನ್ನನ್ನೀಗ ನಾನು ಅರೆಸ್ಟ್ ಮಾಡ್ತಾ ಇದ್ದೇನೆ. ಅರೆಸ್ಟ್. ಏನ್ ಮಾಡ್ತಿದ್ದೆ ಅಂತ ನಿನಗೆ ಗೊತ್ತಿದೆ ಅಲ್ಲ? ಯಾವುದನ್ನು ಕುಲಕುಶವಾಗಿ ವಿಚಾರ ಮಾಡದೆ ನನ್ನ ಗಂಡನನ್ನು ಈ ರೀತಿ ಅರೆಸ್ಟ್ ಮಾಡೋದು ಒಳ್ಳೇದಲ್ಲ ಅಣ್ಣ. ಸುಮ್ಮನೆ ಅವನನ್ನು ಅರೆಸ್ಟ್ ಮಾಡಲಿಕ್ಕೆ ನಂದೇನು ತಲೆ ಕೆಟ್ಟಿಲ್ಲ. ಎಂದು ನೀನು ಇವನ ಕೈಗಳಿಂದ ತಾಳಿ ಕಟ್ಟಿಸಿಕೊಂಡು ಎಂದು ನೀನು ಇವನ ಮನೆ ಸೇರಿದೆಯೋ ಅಂದಿನಿಂದ ನಾನು ನಿನ್ನ ಅಣ್ಣನೂ ಅಲ್ಲ, ನೀನು ನನ್ನ ತಂಗಿಯೂ ಅಲ್ಲ. ಸುಧಾಕರ್, ಬಾಯಿಗೆ ಬಂದಂತೆ ಮಾತನಾಡುವುದು ಬುದ್ಧಿವಂತರ ಲಕ್ಷಣ ಅಲ್ಲ. ನೀನು ಪೊಲೀಸ್ ಅಧಿಕಾರಿಯಾಗಿ ಬಂದಿರುವೇನೆಂದು ನೀತಿ ನಿಯಂತ್ರಣೆ ಮಾಡಿತು. ಬಂದು ಬಾ
ಬಾಂಧವ್ಯವನ್ನು ಮರೆತು ಯಾರೋ ಒಬ್ಬ ಕೊಟ್ಟ ಕಂಪ್ಲೇಂಟ್ಗೆ ನನ್ನನ್ನು ಅರೆಸ್ಟ್ ಮಾಡಿ ಅವಮಾನಿಸುವುದು ಸರಿಯಲ್ಲ. ಸುಮ್ಮನೆ ಬಿಟ್ಟು ಬಿಡು ನನ್ನನ್ನು. ನಾನು ಆ ಆಂಜನೇಯ ಸ್ವಾಮಿಯ ಪರಮ ಭಕ್ತ. ಈ ಹನುಮ ಶಕ್ತಿ ಬಜರಂಗಿಗೆ ನೀನೇನಾದ್ರೂ ಆ ರಾವಣನ ಬುದ್ಧಿ ಓಡಿಸಿ ವೃತ ನನ್ನ ಮೇಲೆ ಆರೋಪಿಸಿದ್ರೆ ಆ ಲಂಕಾದಾನದಂತೆ ನಿಮ್ಮನ್ನೆಲ್ಲ ಜೀವಂತ ಸುಟ್ಟು ಬಿಟ್ಟೆನು. ನೆನಪಿರಲಿ. ಹನುಮ ಶಕ್ತಿ ಅಂತ ಶ್ರೇಷ್ಠ ರಾಮ ಹನುಮನ ಭಕ್ತನ ಹನುಮನ ಹೆಸರನ್ನು ಇಟ್ಟುಕೊಂಡು ಇಂಥ ನೀಚ ಕೆಲಸ ಮಾಡುವುದೆಂದರೆ ನನಗೆ ನಾಚಿಕೆ ಅಲ್ಲ, ನಗು ಬರ್ತಾ ಇದೆ. ಇಡೀ ಊರೇ ಬಂದು ನಿನ್ನ ಮೇಲೆ ಕಂಪ್ಲೇಂಟ್ ಮಾಡಿ ಹೋದಾಗ ನಾನು ಅಧಿಕಾರಿ ವಹಿಸಿಕೊಂಡ ತಕ್ಷಣವೇ ನಾನು ಮೊದಲ ಕಂಡ ಕಳ್ಳಕಣ ನೀನು ಮಾವನಾದರೂ ಸರಿ, ತಂಗಿಯ ಗಂಡನಾದರೂ ಸರಿ, ನಿನ್ನನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ನೀನು ಈ ಊರಿಗೆ ಪುಡಾರಿನೇ ಇರಬಹುದು, ಪುಂಡನೇ ಇರಬಹುದು. ನಿಮ್ಮಂತವರನ್ನು ಕಂಡಲ್ಲಿ ಗುಂಡು ಹಾಕುವ ಗಂಡು ಕಣ ನಾನು. ಸುಧಾಕರ್, ನೀನು ಕಾಕಿ ಹಾಕಿ ಬಂದಿದ್ದೇನೆಂದು ಕೆಕ್ಕರಿಸಿ ಮಾತನಾಡಿ ಗಂಡು ಎಂದು ಹೇಳಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ನಿನ್ನ ಮಾವ. ಈ ಧೀರ ಮಾವನ ತಾಕತ್ತು, ಕಿಮ್ಮತ್ತು, ಗಮ್ಮತ್ತು ಹೇಗಿವೆ ಅಂತ ನೀನು ಅನೇಕ ವರ್ಷಗಳಿಂದ ನೋಡುತ್ತಾ ಬಂದಿರುವೆ. ನಾನು ಕಳ್ಳರಿಗೆ ಕಾಳು ಸರ್ಪವಾಗಿ, ರೌಡಿಗಳಿಗೆ ನಾ ರಾಜ ಹುಲಿಯಾಗಿ, ಕಾಮುಕರಿಗೆ ನಾ ಕಾಲು ಕೆದರದ ಹುಲಿಯಾಗಿ, ತಲೆ ಹಿಡುಕರಿಗೆ ನಾ ಕೆರಳದ ಗಂಡು ಹುಲಿಯಾಗಿ, ಸುಳ್ಳರಿಗೆ ನಾನು ಶಿವನ ತ್ರಿಶೂಲನಾಗಿ, ದಾನ ಧರ್ಮದಲ್ಲಿ ನಾನು ದಾನಸುರ ಕರ್ಣನಾಗಿ, ಸತ್ಯದಲ್ಲಿ ನಾನು ಧರ್ಮರಾಯನಾಗಿ, ಈ ಸಮಾಜದಲ್ಲಿ ಶಡ್ಡು ಹೊಡೆದು ಸಿದ್ದೇಶ್ವರ ಶ್ರೀಗಳಿಂದ ಹಳ್ಳಿ ಹುಲಿ ಎಂದು ಬಿರಿದು ಪಡೆದ ಸಿಡಿಗೊಂಡು ನಾನು. ಇದೆಲ್ಲ ನಿನಗೆ ಗೊತ್ತಿದ್ದು ನನ್ನನ್ನು ಅರೆಸ್ಟ್ ಮಾಡಲು ಮುಂದಾಗುತ್ತೆ ಅಂದ್ರೆ ನನಗೂ ನಾಚಿಕೆ ಅಷ್ಟೇ ಅಲ್ಲ, ನಗು ಕೂಡ ಬರ್ತಾ ಇದೆ. ಎಲ್ಲ ಕಥೆ ನನ್ನ ಮುಂದೆ ಹೇಳಬೇಡ. ನಾನು ಕಾನೂನನ್ನು ಬೆಂಬಲಿಸಿ ನ್ಯಾಯ ಕಾಪಾಡುವ ಪೊಲೀಸ್ ಇನ್ಸ್ಪೆಕ್ಟರ್ ಸುಧಾಕರ್. ಈ ನಿನ್ನ ಪೊಲೀಸ್ ತಾಕತ್ತು ನಿನ್ನಲ್ಲಿ ನೀನು ನಿಯತ್ತಾಗಿಟ್ಟುಕೊಂಡಿದ್ರೆ ಮೊದಲು ನಿನ್ನ ತಂದೆಯ ಕತೆ ಏನಾಗಿದೆ ಅಂತ ಸ್ವಲ್ಪ ತಿರುಗಿ ನೋಡು ಇನ್ಸ್ಪೆಕ್ಟರ್. ಆಗ ತಿಳಿಯುತ್ತದೆ ಈ ಸಮಾಜಕ್ಕೆ ಸತ್ಯ ಯಾರಲ್ಲಿದೆ ಎಂದು. ಅದು ನನಗೆ ಸಂಬಂಧಪಟ್ಟ ವಿಚಾರ, ಅದನ್ನು ನಾನು ನಿನ್ನಿಂದ ಕಲಿಯಬೇಕಾಗಿಲ್ಲ. ಕರೆಕ್ಟ್ ಯುವರ್ ಆನ್ಸರ್. ನಿನ್ನ ಈ ಆಚಾರ ವಿಚಾರದಲ್ಲಿ ಮುಂದೆ ಈ ಸಮಾಜವೇ ನಮ್ಮಿಬ್ಬರಿಗೆ ಸರಿಯಾದ ಉತ್ತರವನ್ನೇ ಕೊಡುತ್ತದೆ. ನೀನ್ ನೋಡ್ತಾ ಇರೋ ಅಷ್ಟೇ. ಅಣ್ಣ, ದುರ್ಯೋಧನ ಆಗ್ಬೇಡ ಅಣ್ಣ, ಧರ್ಮರಾಜನಾಗು, ಆದ್ರೆ ಶಕುನಿ ಆಗ್ಬೇಡ. ನೋಡು, ಶ್ರೀಕೃಷ್ಣ ಆಗತ್ತ ನಾನು ನಿನ್ನಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದು ಮಹಾಭಾರತ, ಇದು ಕಲಿಯುಗ. ಹೆಣ್ಣಂದ್ರೆ ವೀರ ಮಹಿಳೆ, ಹೆಣ್ಣಂದ್ರೆ ಅಷ್ಟೊಂದು ಕೀಳಾಗಿ ತಿಳಿಬೇಡ. ನೀನು ಹೇಗೆ ನನ್ನ ಗಂಡನ ಕರ್ಕೊಂಡು ಹೋಗ್ತೀವೋ ಅದೇ ರೀತಿ ನನ್ನ ಗಂಡನನ್ನು ನಾನೇ ಬಿಡಿಸ್ಕೊಂಡು ಬರ್ತೀನಿ. ಏನು ಕೇಳ್ತಾ ನಿಂತಿದ್ದಾರೆ? ಎಳೆದುಕೊಂಡು ನಡೀರಿ ಆ ಪಾಪಿಯನ್ನು. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ, ಎಲ್ಲಿದೆಯೋ ನ್ಯಾಯ, ಬಡವನು ನ್ಯಾಯ ಹೇಳುವುದೇ ನ್ಯಾಯ, ಬಡವನು ನ್ಯಾಯ ಹೇಳುವುದೇ ನ್ಯಾಯ, ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ,
ಮಾಡುತ್ತಿದ್ದಾರೆ ಇನ್ಸ್ಪೆಕ್ಟರ್ ಸಾಹೇಬರು? ಬನ್ನಿ ಬನ್ನಿ ಸಾವ್ಕಾರ್ರೆ. ಕೂತ್ಕೊಳ್ಳಿ. ಏನು ಕೆಲಸ ಮಾಡೋದು ಅಂತ ಕೇಳ್ತಾ ಇದ್ದೀರಲ್ಲ, 24 ತಾಸು ಡ್ಯೂಟಿನೇ ಮಾಡ್ಬೇಕಾಗಿದೆ. ಅದೇ ಡ್ಯೂಟಿಯನ್ನ ನಿಷ್ಠೆಯಿಂದ ಮಾಡ್ತಾರೆ ನಮಗೂ ಚೆನ್ನಾಗಿ ತಿಳಿದಿದೆ ಮತ್ತು ತಿಳಿದೇ ಹೋಯ್ತು. ಇಂಥ ಒಬ್ಬ ಪೊಲೀಸ್ ಆಫೀಸರ್ ನಮ್ಮ ಗೌಡರ ಹೆಗಲಿಗೆ ಹೆಗಲಾಗಿದ್ದರೆ ಈ ಊರೇನು, ಈ ನಾಡೇ ಬಂಗಾರದ ನಾಡಾಗುತ್ತದೆ. ಇದನ್ನ ಬಂಗಾರ ಮಾಡ್ಬೇಕಂತ ಆ ದೇವರು ಈ ಸಾಹೇಬ್ರನ್ನ ಈ ಭೂಮಿಗೆ ಅವತರಿಸಿ ಕಳ್ಸನ್ಲೇಕಪ್ಪಾಲೆ. ನಿನ್ನೆ ರಾತ್ರಿನೇ ತಿಳಿತ ಇವರು ಎಂತ ಗಂಡ್ ಕೆಲಸ ಮಾಡ್ಯಾರಂತ. ಬಡ್ಡಿ ಬಸಪ್ಪ, ಮತ್ತೊಮ್ಮೆ ನಮಸ್ಕಾರ ರೀ ಅಪ್ಪ. ನೀವು ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಆ ಕಳ್ಳನನ್ನು ಹಿಡಿದು ಒಳಗೆ ಹಾಕಿದ್ದೇನೆ. ಅವನ ಹಿಂದೆ ಯಾರ್ಯಾರಿದ್ದಾರಂತ ತನಿಖೆನೂ ಮಾಡ್ತಾ ಇದ್ದೇನೆ. ಹೌದು ಇನ್ಸ್ಪೆಕ್ಟರ್, ಇದರ ಹಿಂದೆ ಒಂದು ದೊಡ್ಡ ಜಾಲನೇ ಇದೆ. ಅವರನ್ನೆಲ್ಲ ಸೆರೆ ಹಿಡಿದು ಒದ್ದು ಒಳಗೆ ಹಾಕಿ ಅವರ ಬಂಡವಾಳ ಬಯಲು ಮಾಡೋದು ನಿಮ್ಮ ಕೆಲಸ. ನೀವು ಕೇಳಿದಾಗ ಕೇಳಿದಷ್ಟು ಹಣವನ್ನು ಕೊಡುವುದು ನಮ್ಮ ಕೆಲಸ. ಮುಂದೆ ನಿಮ್ಮ ಪ್ರಮೋಷನ್ ಇದ್ದೇ ಇದೆ ಅಲ್ಲ? ಅದಕ್ಕೆ ಬೇಕಾದ್ರೆ ಸಾಕ್ಷಿ ನಾನಿದ್ದೇನೆ. ಯಾಕೆಂದ್ರೆ ಸಂಬಂಧ ಸೂತ್ರವನ್ನೆಲ್ಲ ಬದಿಗೊತ್ತಿ ಕಾನೂನು ಅಂದ್ರೆ ಈ ನಾಡಿಗೆ ತೋರಿಸಿಕೊಟ್ಟ ಛಲಗಾರ ನೀವು. ಇಲ್ಲಿವರೆಗೆ ಸರ್ಕಾರದಲ್ಲಿ ನಮ್ಮಂತವರು ಕೊಟ್ಟ ಕಂಪ್ಲೇಂಟ್ ಪೇಪರ್ ಮೂಲಿಗೆ ಬಿದ್ದು ರದ್ದಿಯಾಳಿಗಳಾಗಿವೆ. ಆದರೆ ನೀವು ಹೊಸ ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಕೇವಲ 24 ತಾಸಿನಲ್ಲಿ ಇಂಥ ಕಳ್ಳರನ್ನು ಬಂಧಿಸಿದಕ್ಕೆ ನಿಮಗೆ ತುಂಬಾ ಥ್ಯಾಂಕ್ಸ್ ಸರ್. ಹೌದು ಮುನ್ರತ್ನ, ಅದಕ್ಕೆಂದೇ ಗಡಿ ಕಾಯುವ ಸೈನಿಕನಿಗೆ ಮತ್ತು ಸಮಾಜ ಕಾಯುವ ಪೊಲೀಸರ ಕೈಯಲ್ಲಿ ಕಣ್ಣು ಕೊಟ್ಟಿದೆ ಸರ್ಕಾರ. ಅನ್ಯಾಯ ಮಾಡುವ ಜನ ಕಣ್ಣು ಕೊಯ್ದುಕೊಳ್ಳುತ್ತಾರೆ ಇವರ ಕೈಯಲ್ಲಿ. ಹಾ ಸಾಹೇಬ್ರೆ, ನೀವು ಇದೇ ರೀತಿ ಸರ್ಪವಾಗಿ ಇಂಥ ಕೇಸುಗಳನ್ನು ಹಿಡಿತಾ ಇದ್ರೆ ನಮ್ಮ ಗೌಡರ ದರ್ಪ ಆಕಾಶದೆತ್ತರದಲ್ಲಿ ಹಾರುವುದರಲ್ಲಿ ಸಂದೇಹವೇ ಇಲ್ಲ. ಹೌದು ಇನ್ಸ್ಪೆಕ್ಟರ್, ಈ ಬೆಟ್ಟಪ್ಪ ಅಂದ್ರೆ ಬೆಂಕಿ ಇದ್ದ ಹಾಗೆ. ಇವನು ಒಂದು ಸಲ ರೋಷಾಗ್ನಿಯಾಗಿ ಚೀರಿದರೆ ಆ ಚೀರಿದ ಸೌಂಡಿಗೆ ಹಾರಿ ಬರುವ ಕಿರಿಗಳು ನಾಡ ಪ್ರದೇಶವನ್ನೆಲ್ಲ ಹಬ್ಬಿ ಶರಾಬ್ದದಲ್ಲೇ ಸುಟ್ಟು ಬೂದಿಯಾಗುತ್ತದೆ ಈ ಜಗತ್ತು. ಅದಕ್ಕೆಂದು ಈ ಒಳಗಿರುವ ಬಡಪಾಯನ್ನು ಹೊರತಂದು ಒದ್ದು ನಮ್ಮೂರ ದುರ್ಗಾದೇವಿ ಬಂಗಾರವನ್ನು ವಸೂಲಿ ಮಾಡಿ ಕೊಟ್ಟು ಬಿಡಿ ಸಾಹೇಬ್ರೆ. ಆ ನಂತರ ನಿಮಗೆ ತಿಳಿಯುತ್ತದೆ ನಿಜವಾಗಿ ನಿಮ್ಮ ತಂದೆಯವರನ್ನು ಮುಳುಗಿಸಿದವರು ಯಾರು ಅಂತ. ಏ ಬಡ್ಡಿ ಬಸಪ್ಪ, ಅವಶ್ಯವಿಲ್ಲದ ಮಾತನಾಡಿ ದೇವರ ಕೆಲಸ ನಿಲ್ಲಿಸಬೇಡ. ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಕೊಂಡು ನಿಂದ್ರು. ಅಮ್ಮ ಯಾಕೆ ಬಾಯಿ ಮುಚ್ಕೊಂಡೆ ಗಪ್ಪ ನಿಲ್ಬೇಕು? ಬೇವರ್ಸಿ ಬೆಟ್ಟ ನೆಟ್ಟಗಿದ್ದ ಮಾತು ನೆಟ್ಟಗ ನಿನ್ನ ಮುಂದೆನೆ ಹೇಳಿದ. ಇವನ ನಿಜವಾದ ಗಂಡಗಬ್ರು. ಇದ್ದ ಮಾತು ಇದ್ದಂಗೆ ಹೇಳಿದ್ರ ನಿನಗೆ ಎದಿಗೆ ಬಂದು ಓದಂಗ ಆತೇನೋ ಸೌಕಾರ. ಈಗ ಅದನ್ನೇ ಹೇಳಿ ಬರಿಸು ಈ ಇನ್ಸ್ಪೆಕ್ಟರ್ ಕೈಯಲ್ಲಿ. ಅದರಲ್ಲಿ ತಿಳಿಯುತ್ತದೆ ಇವನ ಕಾನೂನಿನ ತಾಕತ್ತು. ಬಜರಂಗಿ, ಬಾಯಿಗೆ ಬಂದಂತೆ ಮಾತನಾಡಲಿಕ್ಕೆ ಇದನ್ನು ನಿನ್ನ ಮನೆ ಅಲ್ಲ, ಇದು ಪೊಲೀಸ್ ಸ್ಟೇಷನ್. ನಿಮ್ಮಂತ ಕಳ್ಳರನ್ನು ಹೇಗೆ ಬಾಯಿ ಬಿಡಿಸ್ಬೇಕಂತ ನನಗೂ ಚೆನ್ನಾಗಿ ಗೊತ್ತಿದೆ. ಬಿಸಿ ಹಾಗಿದ್ರೆ ಈ ಹರಾಂಪುರ್ ಬೆಟ್ಟಪ್ಪನ ಕಡೆಯಿಂದ ಕಂಪ್ಲೇಂಟ್ ಬರೆಸಿಕೊಂಡು ಚಾಲೆಂಜ್ ಆಗಿ ಸ್ವೀಕಾರ ಮಾಡು ನಿನ್ನ ತಂದೆ ಕೊಲೆ ಕೇಸನ್ನು. ಆಗ ತಿಳಿಯುತ್ತದೆ ಸತ್ಯ ಯಾರಲ್ಲಿದೆ ಎಂದು. ಸಾಹೇಬ್ರಿ, ಮಾತಿಗೆ ಮಾತು ಬೆಳೆಸುತ್ತಾ ಹಾಗೆ ನಿತ್ರೆ ಈತನನ್ನು ಹೊಡೆಯಲು ಹಾಗೆ ಬಿಟ್ರೆ ನಿಮ್ಮ ಅಧಿಕಾರಕ್ಕೆ ಅವಮಾನ ಸಾಹೇಬ್ರೆ. ನಿಮ್ಮ ಮಾತಿಗೆ ಪ್ರತಿ ಉತ್ತರ ಕೊಡುವ ಈ ಕತ್ತೆಗೆ ಲತ್ತೆ ಹಾಕಬೇಕಂದರೆ ಒಳಗೆ ಹೋಗಿ ಉಚ್ಚಿ ನಿಮ್ಮ ಪೊಲೀಸ್ ಬೆಲ್ಟ್ ಅನ್ನು. ಕಪಾಲಿ ಮಾತಾಡಿ ಹೊಡೆಸಬೇಡ, ಈ ಕೇಸ್ ಉಲ್ಟಾ.
ಅದಕ್ಕೆ ಹೆದರುವ ಗಂಡು ನಾನಲ್ಲ ಬಡ್ಡಿ ಬಸಪ್ಪ. ಇದು ಸಿಕ್ಕಂತೆ ಕುರಿ ಹಾಲು ಕುಡಿದು ಕುಸ್ತಿ ಆಡಿ ಬೆಳೆದು ನಿಂತ ಗಂಡು ದೇವ. ನಿಮ್ಮ ಅದೆಂತ ಮೇರು ಬಂಡೆ ಬಂದು ಬಿದ್ದರೂ ಬಗ್ಗಲಾರದು ಈ ಬಜರಂಗಿಯ ಗಂಡಿದೆ. ಬೆಟ್ಟ ನೀವೆಂತ ಮೋಸದ ಹೊಂಚು ಹಾಕಿ ಈ ಇನ್ಸ್ಪೆಕ್ಟರ್ ಕಿವಿ ಹಿಂಡಿದರು. ಅದಕ್ಕೆ ಹೆದರವ ಹೇಳಿ ನಾನಲ್ಲ, ನಾನು ನಿಜವಾಗಿಯೂ ಆ ದುರ್ಗಾದೇವಿಯ ಬಂಗಾರ ಕಳ್ಳನಾಗಿದ್ದರೆ ಆ ದುರ್ಗಾದೇವಿಯಲ್ಲಿ ನಿಜವಾಗಿ ಶಕ್ತಿ ಇದ್ದದ್ದೇ ಆದ. ಈಗಲೇ ನನ್ನ ಕಣ್ಣು ಹೋಗಲಿ, ನನ್ನ ಕಾಲು ಮುರಿಯಲಿ. ಇರದಿದ್ರೆ ಇದರ ಸತ್ಯ ಏನು ಅಂತ ಇನ್ನು ಕೆಲವು ದಿನಗಳಲ್ಲಿ ನಾನು ನಿಮಗೆ ತೋರಿಸುತ್ತೇನೆ. ಎಚ್ಚರ. ಜೈಲಿನ ಒಳಗಿದ್ದರೆ ಇವನ ಜಗಳಕ್ಕೆ ಅಂತ ಸುಮ್ಕ ನಿಂತಿರಲ್ರಿ. ಇವನ ಹೊರ ತಂದು ಸುಣ್ಣದ ನೀರು ಕುಡಿಸಿ ಓಡಾಡಿ ಬೇಟೆಯಾಡಿ ಈ ಮದ ತುಂಬಿದ ಕೋಲನ. ಹೌದು, ಇವನ ಸೊಕ್ಕಿನ ಮಾತಿಗೆ ನಾವು ಮೌನ ವಹಿಸಿ ನಿಂತರೆ ನಮ್ಮ ಮಾನವೇ ಉಳಿಯೋದಿಲ್ಲ ಇವನ ಕೈಯಲ್ಲಿ. ನೀವು ಹೇಳಿದ ಹಾಗೆ ಈ ಪೊಲೀಸ್ ಕಾಕಿ ತಾಕತ್ತು ಏನಂತ ತೋರಿಸ್ತೇನೆ ಈ ಪಾಪಿಗೆ. ಯಸ್ ಸರ್, ಈಗೆಲ್ಲ ಎಳೆದುಕೊಂಡು ಬರೆಯ ಮದ ತುಂಬಿದ ಕೋನಾನ. ಸರಪಳಿ ಸಮೇತವಾಗಿ ಹೊರಗೆ ಎಳೆದುಕೊಂಡು ಬನ್ನಿ ಆ ಮದ ತುಂಬಿದ ಕೋನಾನ. ನನ್ನ ಮನಸ್ಸಿಗೆ ಬಂದ ಹಾಗೆ ಚಡಿ ಆಟ ಆಡ್ತೇನೆ, ಅದರ ಜೊತೆ ನಾನು. ಯಸ್ ಸರ್. ನಿಲ್ಲಿ ಸರ್, ಆ ಬಾಗಿಲನ್ನು ತೆಗಿಬೇಡಿ. ಅದನ್ನು ಕೇಳಲಿಕ್ಕೆ ನೀನ್ಯಾರು? ನಾನು ಯಾರ? ಏನು ಅಪರಾಧ ಮಾಡದೆ ನನ್ನ ಗಂಡನನ್ನೇ ಜೈಲಿಗೆ ಕಳಿಸಿದ್ರಲ್ಲ, ಕೋರ್ಟಿನಿಂದ ಜಾಮೀನು ತೆಗೆದುಕೊಳ್ಳುವಂತ ಈ ಬಜರಿಗೆ ಹೇಳ್ತೀನಿ ನಾನು. ಹೋಗ್ತೀರಿ? ಕೊಡ್ರಿ ಆ ನೋಟಿಸನ್ನು. ಆ ಬಜರಂಗಿಯನ್ನು ಬಿಡುಗಡೆ ಮಾಡಿಬಿಡ್ರಿ. ಏನಿದೆಲ್ಲ ಅನಾಹುತ? ಸಾರಿ ಮಿಸ್ಟರ್ ಬೆಟ್ಟಪ್ಪ, ಇದು ಕೋರ್ಟಿನಿಂದ ತಂದಿರುವ ಬೇಲ್ ಆರ್ಡರ್. ನಮಗೇನು ಮಾಡಲಿಕ್ಕೆ ಆಗೋದಿಲ್ಲ, ಬಿಡಲೇಬೇಕಾಗುತ್ತದೆ. ಹೀಗಾದ್ರೆ ನಮ್ಮ ದುರ್ಗಾದೇವಿಯ ದೇವಸ್ಥಾನದ ಗತಿ ಹೇಗೆ ಸರ್? ಅದೆಲ್ಲ ಕೋರ್ಟ್ ಆದೇಶ ಪ್ರಕಾರ ತನಿಖೆ ಆಗುತ್ತದೆ. ಇವನೇ ಆರೋಪಿ ಅಂತ ಸಾಬೀತಾದ್ರೆ ಇವನಿಗೆ ಶಿಕ್ಷೆನೂ ಆಗುತ್ತೆ. ಹಾ, ತಾವಿನ್ನು ಬರ್ಬೋದು. ಅಂದರೆ ಇದರಲ್ಲಿ ಸಂಬಂಧ ಸೂತ್ರ ಏನು ಇಲ್ಲ ತಾನೇ? ಹಾಗಿದ್ದರೆ ಹೌಡ್ರ, ಅದನ್ನ ಎಲ್ಲ ನೀವು ಅವ್ರ ಮುಂದೆ ತಿಳಿಸ್ಬೇಡ್ರಿ. ಬರ್ರಿ ಹೋಗುನ್ ಬರ್ರಿ. ಕುರಿ ಕೇಳಿ ಮಸಾಲರಿವ ಜಾಯಮಾನ ನಂಬುದಲ್ಲ ಸಾಹೇಬ್ರೆ. ಸಮಯ ನೋಡಿ ಬ್ಯಾಟಿ ಆಡ್ತೇವ್ರಿ ಸಾಹೇಬ್ರ. ನೆಲ್ಲಿ ನೀವೆಲ್ಲ ಸ್ವಲ್ಪ ನನ್ನ ಮಾತನ್ನು ಕೇಳಿಸ್ಕೊಳ್ಳಿ. ಮಿಸ್ಟರ್ ಬೆಟ್ಟಪ್ಪ, ಲೇ ಮುನಿರತ್ನ, ಕಪಾಲಿ, ಲೇ ಬಡ್ಡಿ ಬಸಪ್ಪ, ನೀವೆಲ್ಲ ದೊಡ್ಡವರಾಗಿ ನೀವೆಂತ ಮೋಸದ ಶೆಟ್ಟು ಬಾರಿಸಿದ್ರು ಅದಕ್ಕೆ ಹೆದರುವ ಗಂಡು ನಾನಲ್ಲ. ಸತ್ಯ, ನ್ಯಾಯ, ನೀತಿ, ಧರ್ಮ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಕಳ್ಳತನ ಯಾರು ಮಾಡಿದ್ದಾರೆ ಮತ್ತು ಯಾರು ಮಾಡಿಸಿದ್ದಾರೆ? ನನ್ನ ಮಾವ ಅಂದ್ರೆ ಈ ಸಾಹೇಬರ ತಂದೆ ಕೊಲೆ ಯಾರು ಮಾಡಿದ್ದಾರೆ ಅಂತ ನಾನೇ ಸ್ವತಃ ಕಂಡು ಹಿಡಿದು ಅಮಾಯಕರ ತಲೆ ಮೇಲೆ ಕಾಲಿಟ್ಟು ನಾವೇ ಪುಂಡರೆಂದು ಬರೀತಿರುವ ಆ ಪುಂಡರ ರುಂಡಗಳನ್ನು ಚೆಂಡಾಡಿ ನಾನೇ ಮತ್ತು ಸ್ವತಃ ಇದೇ ಜೈಲಿಗೆ ಬಂದು ಸೇರದಿದ್ರೆ ನನ್ನ ಹೆಸರು ಹನುಮಶಕ್ತಿ ಬಜರಂಗಿನೇ ಅಲ್ಲ. ಬರ್ತೇನೆ. ಹಾಕವರಿ.
ನಿಭಾಯಿಸಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಮುಂದೊಂದು ದಿನ ಇವನ ಅಹಂಕಾರಕ್ಕೆ ನನ್ನ ದುರಂಕಾರ ತಂದು ನಿಲ್ಲಿಸಿ ನನ್ನ ಕೋಪಾಗ್ನೆಯ ಕೆಂಡದಲ್ಲಿ ಇವನ ಸುಳದಿದ್ದರೆ ನಾನು ಪೊಲೀಸ್ ಪಾಟೀಲ್ ಬೆಟ್ಟಪ್ಪನೇ ಅಲ್ಲ. ಆಕ್ರೋಶವೆಂಬ ನನ್ನ ಹದವರಿತ ಹಾಲಿನಲ್ಲಿ ನನಗಾದ ಸೇಡಿನ ಸರಪಳಿಯನ್ನು ಮತ್ತೆ ಕಟ್ಟಿ ಹಾಕದಿದ್ದರೆ ನನ್ನ ಹೆಸರು ಮುನಿರತ್ನನೇ ಅಲ್ಲ. ಹಿಂದೆ ನಿಮ್ಮ ಆಜ್ಞೆಯಾಗಿ ನನ್ನನ್ನು ಯುದ್ಧಕ್ಕೆ ನಿರ್ಮಿಸಿದರೆ ಆ ಅಪ್ರಬುದ್ಧ ಬಜರಂಗಿಯನ್ನು ಗುದ್ದಿಕೊಳ್ಳುವೆ ಕ್ಷಣದಲ್ಲೇ. ತಮ್ಮ ಇದ್ದಟ್ಟು ಆರಿಸಿ ಊಟ ಮಾಡ್ಬೇಕು, ಇಲ್ಲದ್ರ ನಮ್ಮ ಗಂಟ್ಲಾನ ಸುಡ್ತೈತಿ. ಬನ್ರಿ ಹೋಗೋಣ, ಶಾನ್ಯಾರ ಮಕ್ಕಳಿದ್ರಿ ನಡಿ. ಈ ಎರಡು ಗುಂಪಿನ ಸುದ್ದಿಯನ್ನು ಮಾಧ್ಯಮಕ್ಕೆ ತಿಳಿಸಿ ಇದರ ಮರ್ಮವನ್ನು ಅರಿಯಲೇಬೇಕು. ಪೇಸೆ ನಡೆಯಿರಿ, ಹೋಗೋಣ. ಏನ್ ಜಾತ್ರಿ ಅಪ್ಪ, ಅಣ್ಣ ತಮ್ಮ ಮೈಲಾರ್ಲಿಂಗ್ ಮಾಲ್ತೇಶನ್ ಜಾತ್ರಿ ಅಂತಾನೆ. ಇತ್ತು ನೋಡಿದ್ರ ಭಾರಿ ಜನ, ಅತ್ತ ನೋಡಿದ್ರ ಭಾರಿ ಜನ, ಸುತ್ತು ಕಡೆ ನೋಡಿದ್ರ ಕೊರೋನಾ ಇಷ್ಟಾಗಿ ಲಾಕ್ಡೌನ್ ಮಾಡ್ಯಾರ. ಆದ್ರೂ ಭಾರಿ ಜನಸಾಗರ ಇತ್ತ. ನೋಡ್ಬೇಕು ಈ ವರ್ಷ ದೇವರ ಒಗ್ಗಗಳು ಕುಣಿತ ನೋಡಿ, ಕಣ್ತುಂಬ ನೋಡಿ ಸ್ವಂತ ಭಗವಂತನ ಹತ್ರ ಕುಳ್ತಂಗಾತ್ ನನಗ. ಕರೆಂಟ್ ಹೋದ ಟೈಮಲ್ಲಿ ಮೈಯಾಗ ಹೇಳ್ಕೊಟ್ಟಿ ಮೈಲಾರ ಬರ್ತಾನ, ನಿನಗ ಒಮ್ಮೆ ತಮಗೆ ಮೈಲಾರ ಬಂದಾಗ ಮಾಡಕತ್ತಿಲ್ಲ ಯಾಕ? ನಿನ್ನಂತ ಮಾತ್ನ್ಯಾಗ ಮಾತಿಲ್ಲದಕ್ಕಿದ್ರ ಬರ್ಲಾರ್ದೇನ್ ಮಾಡ್ತಾನ ಹುಚ್ಚಿ. ಅಲ್ಲ, ಮೊನ್ನೆ ರಾತ್ರಿ ಜಾತ್ರೆಯಾಗ ಬರ್ತಾಳಂತ ನಾ ಖಾತ್ರಿ ಮಾಡ್ಕೊಂಡ ಯಾತ್ರಿ ನಿವಾಸ ಕೋಲಿ ಬಾಡಿಗೆ ಹಿಡ್ಕೊಂಡು ಬೆಳ ತನಕ ದಾರಿ ಕಾದೆ. ನೀ ಬಂದೇನ? ಅಯ್ಯೋ, ನಾನೆಲ್ಲ ಬರ್ಬೇಕಂತೇಳಿ ಅವಸರ ಮಾಡಿ ಬರಕತ್ತಿದ್ದೆ. ನಮ್ಮಪ್ಪ ಬಡ್ಡಿ ಉಸ್ರಿಗೆ ಹೋದಾಗ ಕಾಲು ಜಾರಿ ಬಿದ್ದು ಕಾಲು ಮುರ್ಕೊಂಡಿದ್ದ. ಅವನ್ ಚಾಕ್ರಿ ಮಾಡ್ದಾತು ನನ್ನ ಬಳೆಯವು ರೀ. ಜಾತ್ರೆ ಬಾಳ ಚಂದ ಆತೇನ್ರಿ? ಕೈ ತುಂಬ ರೊಕ್ಕ, ಬಾಯಿ ತುಂಬ ಮಾತು, ಹೊಟ್ಟೆ ತುಂಬ ಊಟ ಇದ್ರ ಜಾತ್ರೆ ತಾನೇ ಚಂದಕತೆ. ನೋಡ್ಬೇಕು ಈ ವರ್ಷ ಒಗ್ಗಗಳು ಕುಣಿತ, ಚಾಟಿ ಹೊಡ್ತಾ, ಏಕಿ ಕಡ್ತಾ, 7 ಕೋಟಿ ಅನ್ಕೊಂತ ಭಕ್ತರಿಗೊಗ್ಗು ಭಂಡಾರ ಸಿಡಿತ. ಇದನ್ನೆಲ್ಲ ನೋಡಿ ಸ್ವಂತ ಭಗವಂತನ ಹತ್ರ ಕುಳ್ತಂಗಾತ್ ನನಗ. ಹೋಗ್ಲಿ ಬಿಡು, ಹೆಂಗೋ ನೀನು ಹೋಗಿ ಬಂದಿಯಾ, ನನ್ನ ನೀ ಮುಟ್ಟಿ ಬಿಡು. ನಾನು ಅಲ್ಲಿ ಬಂದಂಗ ಅವ್ರ ನಮ್ದೆಲ್ಲ ಪರಿಹಾರ ಆಗತ್ತ. ಅಯ್ಯೋ ಮಾರಾಳ, ಇಂಥ ಪದವಿ ನನಗ್ ಕೊಡ್ತೀಯ? ಬಾ ಬಾ. ಯಾಕ ಕೆಮ್ಮಕತ್ತಿಯಲ್ಲ, ಮತ್ ಕೊರೋನಾ ಏನಾರ ಬಂತ ನಿನಗ? ಮರ ಇರೋ ತಂದ ನನಗ ಅಂಬ್ರಸಾಕತ್ತಿಯಲ್ಲಿ ನೀನು ಚಂದಗದಿನ. ಇನ್ನೊಂದು 4 ದಿನ ಬದುಕಾಕರ್ ಬಿಡು. ಬಂದವನ ಬರೀ ಕೊರೋನಾ ಹೊಕ್ಕಂತ ಕೊರೋನಾ ಬಂತ. ರಂಗು, ಆ ದೇವ್ರ ಪುಣ್ಯದಿಂದ ನಿನ್ನ ಬಾಳ್ ರಂಗಾಗ್ಲಿ. ಮತ್ತ ಮೈ ಏನಾರ ಜುಮ್ ಅಂತನ ಒಂಥರ ಜುಮ್ ಆಗಿ ರೋಮಾಂಚನ ಆದಂಗತ್ತ. ಹೌದು, ಇಷ್ಟು ದಿನ ಆ ಕೊರೋನಾ ಕರಿಯವಾಗಿ ಕಾಡಿದ್ಲ. ಈಗ ರೂಪವಾಗಿ ಬರ್ತಾಳು. ಹಿಂಗ ಗಟ್ಟಿಯಾಗಿ ಧೈರ್ಯವಾಗಿರ. ಏನಂದಿ? ಅಲ್ಲ, ಇರ್ತೀನಿ ಅಂತ ಹೇಳಕತ್ತೀನಿ. ಬಾರ ಲೋಣ ಬೋಪ ನಿನಗಾಗಿ ನಿನಗೆ ಯಾಕೆ ಮಾಡ್ತಿದ್ರು ಚಿಂತಿ? ಇದ್ದ ಉರುಪ್ನ್ಯಾಗ ನಾನ ಹಾಕಿ ಕಟ್ಟಿತಿನೋದ್ರ ಕಂತಿ. ಇನ್ಯಾಕ್ತರ ಎಬಸು ನಮ್ಮ ಪ್ರೀತಿಯ ತರ್ರನ್ನ ತಂದಿ. ನಿನ್ನ
ಬದಿಯಲ್ಲ ಓಡಿ ಬಂದೆ ಲಾವಣ್ಯ ಲಾವಣ್ಯ ಯಾಕೋ ದಗದಾರ ಯಾಕಂತ ಕೇಳ್ತೇಳು ಮುಡ್ದವ್ರ ಈಗ ಏನ್ ಹೇಳಿದ್ ನಿಮ್ಗೆ ಗೊತ್ತಿಲ್ಲೇನ ಎಲ್ಲಿ ನೋಡಿ ಕರೋನ್ ಜಡ್ಡಿ ನಕ್ಕುಸ್ ಹೇಳತ್ ಒಬ್ರೊಬ್ರು ಅಂತ ಹಾಕೋಬಾರ್ದು ಬರ್ತದೇನ ಅಲ್ಲ ಇವ್ ನೋಡಿ ನನಗೆ ಯಾಕೋ ಒಂದು ನಮ್ಮನ್ನ ಸಂಶಯನ ಬರಾಕತ್ತೈತಿ. ಅಲ್ಲಿ ನಿನಗೆ ಯಾಕೆ ಸಮಸ್ಯೆ ಬರಾಕತ್ತೈತೆ? ಮತ್ತೇನ ಇತ್ತಿತ್ಲಾಗ ಎಲ್ಲಿ ನೋಡಿದ್ರೆ ಎತ್ತೆತ್ತೆತ್ತೆತ್ತೆತ್ ಅನ್ನೋದಕ್ಕ ಈ ಬಗಾರದು ನಿನ್ನ ಸಂಶಯ ಹಚ್ಚಕತ್ತಾನ, ನಾನು ಇರೋದು ನಿನ್ನ ಸಂಶಯ ಕ್ಲಿಯರ್ ಮಾಡಕತ್ತೇನೆ. ಅಲ್ಲ ನನಗೂ ಯಾಕೋ ನಿಮ್ಮ ಮೇಲೆ ಡೌಟ ಚಾಲೋ ಹೊತ್ಬಿಡಂಗಾರ. ಎಲ್ಲೇ ಹೊಂಟ್ರಿ ಎಲ್ಲೇ ಬಂದ್ರೆ ಬರೇ ಎತ್ತೋದು ನೋಡೋದು ಆಗತ್ತೆ ನಿಮ್ಮ ಹಣೆ ಬರ. ಹಂಗಲ್ರಿ ಡಾಕ್ಟರ್, ಏನಾರ ಒಂದಿಟ್ಟು ವಿಚಾರ ನೋಡ್ರಿ. ನಿನಗೆ ಯಾಕೆ ಸಂಶಯ ಬರಾಕತ್ತೈತಿ? ಈ ಮಗ ಇರೋದು ನಿನಗೆ ಸಂಶಯ ಹಚ್ಚಕತ್ತಾನ, ನಾ ಇರೋದು ಸಂಶಯ ಬಿಡ್ಸಾಕತ್ತಾನೆ. ಬಟ್ನಿರಿ ಮ್ಯಾಗ ಇಬ್ಬರು ಕೂಡಿ ಎಲ್ಲ ಬಿಡ್ಸಾಕದ್ರಿ ಅಂದಂಗ ಆತ್ ಬಿಡ ಹಂಗಾರ. ಆದ್ರೂ ಯಾರೇ ನಂಬಕ ಯಾರಿಲ್ಲ, ನಿಮ್ಮಿಬ್ಬರು ನಂಬಕ ಗೊತ್ತಾಗೋದು ನಾನೇ ಬರಕ. ಹೌದು, ಮತ್ತ ಇಲ್ಲಿ ಮಠ ಮಧ್ಯಾಹ್ನ ಬಿಸಿಲಾಗ ಒಂದು ಹುಡುಗಿ ಕೈ ಹಿಡ್ಕೊಂಡ ಬಂದಾರ ಬಾರ ಹುಡುಗಿ ಕಂಗಾಲಾಗಿನ ಅಂತ ಇದು ಏನ್ರ ನಿಂಗೆ ಗೊತ್ತೈತೇನ? ಲೇ ಡಾಕ್ಟರ್, ಯಾಕೆ ಸುಳ್ಳು ಹೇಳಿ ನಮ್ಮ ಸಂಸಾರ ಹಾಳು ಮಾಡ್ತಿಲೇಪ? ಸುಳ್ಳು ಹೇಳಕ ನನ್ನ ತಲೆಗಿಲಿ ಕಟ್ಟಿಲ್ ತಮ್ಮ, ನೀ ತಿಳಿದು ಮಾತಾಡ. ಏ ದೊಡ್ಡ ನಿಂತ ನನ್ನ ಮಗ ನೀ ಅದಂತ ಗೊತ್ತಾಯ್ರಿ, ನಾ ಸವಾಸಕ್ಲೆ ಬರ್ತಿದ್ದೇನೆ ಮಗ. ನೀ ಎಂತ ಮೋಸ ಮಾಡಿದ್ಯೋ ನನ್ನ ಮೋಸಗಾರ. ಇಲ್ಲ ಮಾರಾಯಣ, ನಾನು ನಿಜವಾಗ್ಲೂ ನಿನ್ನ ಕನಸುಗಾರ ಅದೇನಿ. ನಾನು ಯಾಕೆ ಸುಳ್ಳು ಹೇಳಿರಂಗು ಕೇಳಿಲಿ. ಆ 7 ಕೋಟಿ ಒಡೆಯನ ಪುಣ್ಯದಿಂದ ಬಾಗಲೋಟೆ ಬಂದೆ ತರಿಸಿ ಹೊಸಬೆಟ್ಟು ತರಿಸಿ ನಿಂತಾನೆ. ಆ ಮೈಲಾಲಿಂಗನ ಭಕ್ತನೆ ನಿಜವಾಗೂ. ಲೇ ಡಾಕ್ಟರ್, ದೇವ್ರ ಮನ್ಸಿಗೆ ಬರುವಂಗ ಮಾತಾಡು ಒಂದ್ ಮಾತಾರ. ಆ ದೇವ್ರಿಗೆ ಮನ್ಸಿಗೆ ಬಂದಲೆ ಈ ರಂಗುನ ಕೈ ಇಡಾಕ ನನಗೆ ಎಲ್ಲಿಗೆ ಕಳ್ಸ್ಯಾನ. ಡಾಕ್ಟ್ರ ಡಾಕ್ಟ್ರ ಹೇಳ, ನೀವ್ ಹೇಳಿ ಚಲೋ ಮಾಡಿದ್ರಿ. ಇಲ್ಲಾಂದ್ರ ಇವನ ನಂಬ್ಕೊಂಡ ಜೀವನ ಹೋಗೋಣ ಕಚ್ಚಿ ಹೋಗ್ತಿದ್ದ ನನ್ನ ಮಗ ಇವ. ರಂಗು, ನಾನು ಯಾಕೆ ಸುಳ್ಳು ಹೇಳಿ ಕೇಳ. ಆ 7 ಕೋಟಿ ರಾಕ್ಷಸನ ಸಂಹಾರ ಮಾಡಿ ನೊಂದ ಬಂದ ಭಕ್ತನ ಉದ್ಧಾರ ಮಾಡು 7 ಕೋಟಿ ಒಡೆಯನ ಪುಣ್ಯದಿಂದ ನಾ ಭಕ್ತದನೆ. ಬಾಬಾ ಹೋಗೋಣ, ಮನೆಗೆ ಹೋಗೋಣ. ಸಾಕು, ಇಷ್ಟೆಲ್ಲ ಹೇಳಿದ ಮೇಲೆ ಇನ್ನು ಮುಂದೆ ಏನು ಸವಾಸ ಬೇಡ ನನಗ. ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ, ನಿನ್ನ ತೊಡಲಿನ ರಕ್ತದ ಮೇಲ. ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ, ನಿನ್ನ ತೊಡಲಿನ ರಕ್ತದ ಮೇಲ. ನಿನ್ನ
ಅನ್ನಕ್ಲಿ ಎಲ್ಲೇ ಬಿಡಾಕತ್ತೇರಿ ನೀನು ಮತ್ತೇನ್ ಮಾಡ್ಲು ನಿಮ್ಮ ಅವನ ನನಗ ರಗಡ ಆಗತ್ ನೀನು ಸಂಬಂಧ ಬಾ 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 ಇಲ್ಲಿ ಬಾ ಇಲ್ಲ ಒಂದ್ ಬಾ ಕೊಲೆಗಾರ ನನ್ನಂತ ಕೊಲೆಗಾರು ಯಾರು ಇಲ್ಲ ಈ ನಾಡಿನಲ್ಲಿ. ಈ ಸಮಾಜದಲ್ಲಿ ನಾನೊಬ್ಬ ಹಣ ಗಳಿಸುವ ಕಲೆಗಾರನಾಗಬೇಕಾದರೆ ನನ್ನ ಚಪಲತೆಯನ್ನು ಮುಂದುವರಿಸಲೇಬೇಕು. ಈ ಸೃಷ್ಟಿಯ ಪಾಲಕರಲ್ಲಿ ಆ ಕುಬೇರನಂತೆ ನಾನು ಶ್ರೀಮಂತನಾಗಬೇಕಾದರೆ ಆ ಬೆಟ್ಟಪ್ಪನ ಭಂಡಾರವನ್ನು ಸೀಳಲೇಬೇಕು. ಅದು ಸೀಳಬೇಕೆಂದರೆ ಆ ದುರ್ಗಾದೇವಿಯ ಬಂಗಾರದ ನೆಪದಲ್ಲಿ ಬೆಟ್ಟಪ್ಪ ಮತ್ತು ಬಜರಂಗಿ ಮಧ್ಯೆ ಬೆಂಕಿ ಹೊತ್ತಿಸಲೇಬೇಕು. ಆ ಬೆಂಕಿಯಲ್ಲಿ ಸುಟ್ಟ ನೀವು ಭಸ್ಮವಾಗಿ ಭಗೀರಥನ ಪಾದ ಸೇರಿವರೇ ಗಂಗೆಯ ರಭಸದಲ್ಲಿ. ಈ ನಾಡಿನ ದಿಟ್ಟ ಮಹಾರಾಜನಾಗಿ ನಾನು ಮೆರೆದಿದ್ದರೆ ನನ್ನ ಹೆಸರು ಚಾಲೆಂಜ್ ಸ್ಟಾರ್ ಮುನಿರತ್ನನೇ ಅಲ್ಲ. ಇದೇ ನನ್ನ ಬಲವಾದ ಛಲ. ಆಶಾ ಗೋಪುರಬೇಕೆಂದು ಖುಷಿ ಇರುತ್ತಿದೆ. ಇಂದ್ರ ಪದವಿ ದೇವೇಂದ್ರನಂತೆ ಅನೇಕ ಕನ್ಯೆಯರ ಕೈ ಹಿಡಿದು ರಾಜ್ಯಭಾರ ಮಾಡಲಿಕ್ಕೆ ಆಗವಲ್ಲದು. ಈ ಬೆಟ್ಟಪ್ಪ ಗುಡುಗಿದರೆ ನಡುಗುವುದು ಈ ನಾಡಿನ ಜನ. ಈ ಬೆಟ್ಟಪ್ಪ ಕೈ ಎತ್ತಿದರೆ ಕೈ ನಿಲ್ಲುವರು ಈ ನಾಡಿನ ಜನ. ಈ ಬೆಟ್ಟಪ್ಪ ರೋಷದಿಂದ ಅಡಿ ಇಟ್ಟರೆ ಓಡಿ ಬಂದು ಕಾಲು ಹಿಡಿಯುವರು ಈ ನಾಡಿನ ಜನ. ಅಂಥದರಲ್ಲಿ ಯಕಚ್ಚಿತ ಒಬ್ಬ ಬದರಂಗಿ ನನಗೆದುರಾಗಿ ನಿಂತಿರುವನೆಂದರೆ ಇದಕ್ಕೆ ಯಾವುದೋ ಒಂದು ಹಿನ್ನೆಲೆ ಇರಲೇಬೇಕು. ಬಜರಂಗಿ ಇಂದು ನೀನಿಂದ ತಪ್ಪಿಸಿಕೊಂಡು ಹೋಗಿರಬಹುದು, ಆದರೆ ನಿನ್ನ ಹೆಂಡತಿಯ ಸಹಾಯದಿಂದ ನಾಳೆ ಆ ಕೋರ್ಟಿನ ಆದೇಶ ಪ್ರತಿಯೊಂದಿಗೆ ಸಾಕ್ಷಿ ಸಮೇತ ನಿನ್ನ ಮುಂದೆ ತಂದು ನಿಲ್ಲಿಸಿ
ನಾ ಮಾಡಿದ ಅನೇಕ ಕೊಲೆ ಕೇಸುಗಳೊಂದಿಗೆ ದುರ್ಗಾ ದೇವಸ್ಥಾನದ ಕಳ್ಳ ನೀನೇ ಎಂದು ಸಾಬೀತು ಮಾಡಿ ಮತ್ತೆ ನಿನ್ನನ್ನು ಜೈಲಿಗೆ ಅಟ್ಟದಿದ್ದರೆ ನನ್ನ ಹೆಸರು ಬೆಟ್ಟಪ್ಪ ಗೌಡನೇ ಅಲ್ಲ. ಹಾಗಂತ 10 ಜನ ಸಾಕ್ಷಿದಾರನ್ನು ಒಪ್ಪಿಸಿಯೇ ಬಂದಿದ್ದೇನೆ ದನಿ. ಆ ನಂತರ ಅವಳು ಮುಂದೆ ಸವಾಲಾಗಿ ನಿಲ್ಲುವಳು ಆ ಕಾವೇರಿ ಎಂಬ ಹೆಣ್ಣು ಕೋಗಿಲೇ ಧ್ವನಿ. ಅಂದರೆ ಏನು ಬಸಪ್ಪ ನಿನ್ನ ಮಾತಿನ ಅರ್ಥ? ಎಷ್ಟೋ ತಿಳಿಯುವುದಿಲ್ಲವೇ ನಿಮಗ? ಅದಕ್ಕ ನಾ ನಿಮಗ ಹುಚ್ಚ ಮುಂಡ್ಯದಂತ ಕರೀದು. ಅಲ್ಲೋ ಆ ಸುಧಾಕರ ಯಾರು? ಆ ಕಾವೇರಿ ಅಣ್ಣ. ಆ ಬಜರಂಗಿ ಯಾರು? ಆ ಕಾವೇರಿಯ ಗಂಡ. ಆ ಸುಧಾಕರನಿಗೆ ಕಾವೇರಿ ಬಜರಂಗಿ ಏನಾಗಬೇಕು? ಕಾವೇರಿ ತಂಗಿ ಆಗಬೇಕು, ಬಜರಂಗಿ ತಂಗಿಯ ಗಂಡನಾಗಬೇಕು. ಅಲ್ಲೇ ಇರೋದು ಮಜಾ. ಹೀಗಿರುವಾಗ ಸಂಬಂಧ ಕೂಡುತ್ತೆ. ಆ ಕಾವೇರಿ ಅಣ್ಣನ ಮನ ಒಲಿಸಿ ಆ ಕೇಸು ಡೀಲು ಮಾಡೇ ಮಾಡ್ತಾಳ. ನಮ್ಮ ಕೆಲಸ ಸಕ್ಸಸ್ ಆಗೋದು ನೋ ಗ್ಯಾರಂಟಿ. ಏನ್ ಮಾಡ್ಲೋ ಕಿಶಪ್ಪ? ಏ ಅವೇಕಿ, ಇದಕ್ಕೆ ಬೇಗ ಒಂದು ಒಳ್ಳೆ ಉಪಾಯ ಹುಡುಕು. ಹೌದು, ಉಪಾಯ ಇದೆ. ಆ ರಾಮದೇವ ಎಲ್ಲಿದ್ದಾನೆ ಎಂಬುದನ್ನು ನೀ ಸೆರೆ ಹಿಡಿದು ಕಟ್ಟಿ ಹಾಕು. ಅವನ ಆಸ್ತಿ ಎಲ್ಲ ಎತ್ತಿ ಹಾಕು. ಅಣ್ಣನ ಆವೇಶಕ್ಕೆ ಅವಸರದಿಂದ ಬರುವ ಬಜರಂಗಿಯನ್ನು ನಿವೇಶನ ಮಾಡಲಿಕ್ಕೆ 100 ಮಂದಿ ಸಾಕು. ಆ ನಂತರ ಇನ್ಸ್ಪೆಕ್ಟರ್ ಸುಧಾಕರನಿಗೆ 100 ಕೋಟಿ ಹಣದ ಆಸೆ ಹಚ್ಚಿ ಅವನೊಂದೆಲ್ಲಿ ಅವರನ್ನು ಗುಂಡು ಹಾಕಿಸಿ ಬಿಡೋಣ. ಆಗ ನೋಡುವಂತೆ ನಿಮ್ಮ ದರ್ಪಣ. ನೀನೇ ರಾಜ, ನಾನೇ ಪ್ರಧಾನಿ. ಏನಂತೀರಿ ನೀವು ಇದಕ್ಕೆ? ಹೌದು ದನಿ, ಒಳ್ಳೆ ಪ್ಲಾನ್ ಹಾಕಿದ್ದಾನೆ. ಇದನ್ನೇ ಮಾಡಬೇಕು. ಗುಡ್ ಐಡಿಯಾ. ಇದ್ದರೆ ಇರಬೇಕು ಬಸಪ್ಪ ನಿನ್ನಂತ ಬುದ್ಧಿವಂತ ಗೆಳೆಯ. ನಡೆಯಿರಿ ಹೋಗೋಣ. ಕುಳಿತುಕೊಂಡು ಬಿಡ್ತೀರಾ? ಹೇಳ್ರಿ, ಬೇಗ ಹೇಳಿ. ಎದ್ದು ಸ್ನಾನ ಮಾಡಿ ಊಟ ಮಾಡಿದ್ರಂತೆ. ಏನು ಮಾಡಲಿ ಸೀತಾ, ಏನು ಮಾಡಲಿ? ಸುಧಾಕರನ ಮನೆಯಿಂದ ಹೊರಬಂದು ಇಂದಿಗೆ 1 ವಾರವಾಯಿತು. ಅಂದಿನಿಂದ ಇಂದಿನವರೆಗೆ ತಮ್ಮ ಬಜರಂಗಿ ಕಾವೇರಿ ಸುಳಿಯಿದೆ. ಎಲ್ಲಿರುವರು, ಹೇಗಿರುವರು, ಯಾವ ಕೆಲಸ ನಿಮಿತ್ತ ಹೋಗಿದ್ದರು ಒಂದು ತಿಳಿಯದಾಗಿದೆ. ಎಲ್ಲಿ ಆ ಸುಧಾಕರನ ಕೋಪಕ್ಕೆ ಬಲಿಯಾಗಿ ಪೊಲೀಸ್ ವಶದಲ್ಲಿದ್ದಾರೋ ಏನು ತಿಳಿದಂತಾಗಿದೆ ಸೀತಾ, ಏನು ತಿಳಿದಂತಾಗಿದೆ. ಏನು ಮಾಡಲಿ ಈಗ? ನಾನೇನು ಮಾಡಲಿ? ಯಾಕ್ರಿ ಇಷ್ಟೊಂದು ಆಘಾತಕ್ಕೆ ಒಳಗಾಗ್ತಾ ಇದ್ದೀರಾ ನೀವು? ನೋಡಿ ಸ್ವಾಮಿ, ನಾವೀಗ ವಿಷಮ ಎಂಬ ಸಂಸಾರದಲ್ಲಿ ಹೆಜ್ಜೆ ಇಟ್ಟಿದ್ದೀವಿ ಅಂದಮೇಲೆ ನಾವು ಎಷ್ಟೇ ಹತ್ತು ಕಣ್ಣೀರು ಹಾಕಿದ್ರು ಕೂಡ ಆ ದೇವರಿಗೆ ನಮ್ಮ ಮೇಲೆ ಕರುಣೆ ಅನ್ನೋದೇ ಇಲ್ಲ ರೀ. ಕರುಣೆ ಅನ್ನೋದೇ ಇಲ್ಲ. ಸರ್ವವ್ಯಾಪಿ ನಿರಾಭಾರ್ಯ ಭಗವಂತ ಎಲ್ಲರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಸೀತಾ. ಆದರೆ ನಮಗೆ ಯಾವ ಜನ್ಮದ ಪಾಪದ ಫಲವಿದೆಯೋ ನನಗೆ ಒಂದು ತಿಳಿಯುತ್ತೆ. ಆದರೆ ಒಂದು ಮಾತು ಸತ್ಯ, ಅಣ್ಣ ಬಸವಣ್ಣ ಹೇಳಿದ್ದಾನೆ, ಕರಿ ಅಂಜುವುದು ಅಂಕುಶ ಕೈಯ, ಗಿರಿ ಅಂಜುವುದು ವಜ್ರಾಯುಧ ಕೈಯ, ಕಾನನ ಅಂಜುವುದು ಬೆಂಕಿ ಕಿಡಿಗಯ್ಯ, ನಾನು ಮಾಡಿದ ಪಾಪ ಅಂಜುವುದು ನಿನ್ನ ನಾಮಸ್ಮರಣೆಗಯ್ಯ ಕೂಡಲ ಸಂಗಮ ದೇವ ಅಂತ. ಹೋಗಲಿ ಬಿಡಿ ಸ್ವಾಮಿ, ಎಲ್ಲವೂ ಶಿವನಿಚ್ಛೆ. ಅವನು ಹೇಗೆ ಆಡಿಸ್ತಾನೋ ಹಾಗೆ ಆಡಬೇಕಾಗಿರುವುದು ನಮ್ಮ ಕರ್ತವ್ಯ ರೀ. ಹಾ ಸರಿ, ಎತ್ತುಗಳಿಗೆ ನೀರು ಕುಡಿಸಿ ಗೊತ್ತಾಯ್ತು. ನಾನು ಶೆಟ್ಟಿಗೆ ಹೋಗಿ ಎತ್ತುಗಳಿಗೆ ನೀರು ಕುಡಿಸಿ ಬರ್ತೇನೆ. ಮನೆ ಕಡೆ ವಿಚಾರ. ಆಯ್ತು ಸ್ವಾಮಿ, ಬೇಗ ಬಂದು ಬಿಡಿ. ದೇವರೇ, ಯಾಕಪ್ಪ ನನ್ನ ಬಾಳಿನಲ್ಲಿ ಇಷ್ಟೊಂದು ಕಷ್ಟವನ್ನು ಕೊಡುತ್ತಿದ್ದೀಯ ನೀನು? ನನ್ನ ಪತಿ ದೇವರು ಕಷ್ಟಪಡುವುದನ್ನು ನನ್ನಿಂದ ನೋಡುವುದಕ್ಕೆ ಆಗ್ತಾ ಇಲ್ಲ ತಂದೆ, ಆಗ್ತಾ ಇಲ್ಲ. ಆದಷ್ಟು ಬೇಗ ನಮ್ಮ ಬಾಳಿಗೆ ಬೆಳಕು ನೀಡುವಂತೆ ಆಶೀರ್ವಾದ ಮಾಡುತ್ತೇನೆ.
ಓಹೋ, ಇವಳೇನು ಬೇಲೂರಿನ ಶಿಲಾಬಾಲಿಕೆಯೋ ಇಲ್ಲ ಇಂದ್ರಲೋಕದಿಂದ ದರಗಿಳಿದ ಬಂದ ರಂಬೆಯೋ? ಇವಳು ಉಟ್ಟ ಸೀರೆಯಲ್ಲಿ ನೀಟಾಗಿ ಕಣ್ಣು ಕಾಣುವ ಈ ನನ್ನ ಕಣ್ಣಿಗೆ ನೋಡಲಿಕ್ಕೆ ಸಾಧ್ಯವಾಗುತ್ತಿಲ್ಲ. ಛೇ, ಏನಿವಳ ಮೈಕೈ ತುಂಬಿರುವ ಹೊಮ್ಮಣ್ಣ! ಉಟ್ಟ ಸೀರೆಯಲ್ಲಿ ನೀಟಾಗಿ ಕಾಣುವ ನನ್ನ ಕಣ್ಣಲ್ಲಿಗೆ ನೋಡಲಿಕ್ಕೆ ಸಾಧ್ಯವಾಗುತ್ತದೆ. ಇವಳೇನು ಕಾವೇರಿಗೋ ಇಲ್ಲ ಕೆಸರಿನಲ್ಲಿ ಅರಳಿ ನಿಂತ ಕಮಲವು? ಇದು ಆಶ್ಚರ್ಯವೇ ಸರಿ. ಏನೇ ಆಗಲಿ, ಬಂದಿರಲಿಂದ ಮೇಲೆ ಇವಳನ್ನು ಮಾತಾಡಿಸಿ ಮುತ್ತಿಕ್ಲೇ ಹೋಗುತ್ತೆ. ಹಾ, ಯಾರ ಮನೇನೋ? ಯಾರವರು? ಪರಿಚಯ ಇಲ್ಲದವರ ಮನೆಗೆ ಬಂದು ಈ ರೀತಿ ಪರಿಚಯವರ ಇದ್ದ ಹಾಗೆ ಮಾತನಾಡ್ತಾ ಇದ್ದೀರಲ್ಲ, ನೀವ್ಯಾರು? ನಾನಾ? ಈ ನಾಡಿನ ಅಗರ್ಭ ಶ್ರೀಮಂತ ಆ ಬೆಟ್ಟಪ್ಪ ಗೌಡನ ಸ್ನೇಹಿತ. ಅವನ ಅನೇಕ ಸಮೂಹ ಸಂಸ್ಥೆಗಳಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಮುನಿರತ್ನ ಅಂತ. ಓಹೋ, ನೀನಾ? ಗೊತ್ತಾಯ್ತು. ಅವನೊಬ್ಬ ಎಲ್ಲರೂ ಮನೆಯನ್ನು ಹಾಳು ಮಾಡುವ ಮನೆ ಹಾಳ. ಆದ್ರಿ ನೀನು ಅವರಲ್ಲಿ ಕೆಲಸ ಮಾಡುತ್ತಿರುವ ನೀನೊಬ್ಬ ಮನೆ ಮೂರ್ಖ. ಅಲ್ಲ, ಪರಿಚಯ ಇಲ್ಲದ ಒಂದು ಹೆಣ್ಣಿನ ಮನೆಗೆ ಬಂದು ಈ ರೀತಿ ಮಾತನಾಡ್ತಾ ಇದೆಯಲ್ಲ, ನೋಡು, ಈ ರೀತಿ ಮಾತನಾಡಿಸೋದು ಸರಿಯಲ್ಲ. ಬಾಯಿ ಮುಚ್ಚಿಕೊಂಡು ಹೊರಟು ಹೋಗು ಇಲ್ಲಿಂದ. ಹೊರಟು ಹೋಗಲು ಬಂದಲ್ಲ ಹೆಣ್ಣೆ? ಸಿಹಿ ಜೇನ ತುಂಬಿರುವ ಈ ನಿನ್ನ ಕೆನ್ನೆಗೆ ಮುತ್ತಿಕ್ಕಿ ಕಾಮ ಸುಖದಿಂದ ಕಂಗಾಲಾಗಿ ಸದಾ ಚಿಂತೆಯಲ್ಲಿ ಸಾಯುತ್ತಿರುವ ನಿನ್ನೊಂದಿಗೆ ರತಿಸುಖ ಹೊಂದಿರುವ ಬಂದಿರುವೆ. ಹಾಳಾಗುತ್ತಿರುವ ಈ ನಿನ್ನನ್ನು ಬಾಳನ್ನೇ ಬದಲಾಯಿಸಿ ಬೇಗ ಬಂದು ನಿಲ್ಲು ನನ್ನ ತೋಳ ತೆಕ್ಕೆಲೆ. ದೂರ ಸರಿದು ನಿಂತು ಮಾತಾಡೋ ದುರಾತ್ಮ! ನನ್ನನ್ನು ನೀನು ಯಾರು ಅಂತ ತಿಳಿದುಕೊಂಡಿದೀಯಾ? ವೇದವತಿ ಹಿಂದೆ ಪುನರ್ಜನ್ಮದಲ್ಲಿ ರಾವಣನನ್ನು ಸಂಹಾರ ಮಾಡುವುದಕ್ಕೋಸ್ಕರವಾಗಿ ಶೀತಲದಲ್ಲಿ ಹುಟ್ಟಿ ಅಗ್ನಿಯಲ್ಲಿ ಉದ್ಭವಿಸಿ ರಾವಣನನ್ನು ಸಂಹಾರ ಮಾಡಲು ಹುಟ್ಟಿದ ಸೀತಾ ಮಾತೆ. ಅರ್ಥಾತ್ ಮಳಿ, ಬಿಸಿಲು, ಚಳಿ ಎನ್ನದೆ ಇಡೀ ಮಾನವ ಕುಲಕ್ಕೆ ಅನ್ನ ಹಾಕುತ್ತಿರುವ ಶ್ರೀರಾಮನ ಹೆಂಡತಿ ಸೀತಾ ಮಾತೆ ನಾನು. ಅದನ್ನೆಲ್ಲ ಯೋಚನೆ ಮಾಡದೆ ಬಾಯಿಗೆ ಬಂದ ಹಾಗೆ ಮಾತನಾಡೋದು ಸರಿಯಲ್ಲ. ಬಾಯಿ ಮುಚ್ಚಿಕೊಂಡು ಹೊರಟು ಹೋಗೋ ಇಲ್ಲಿಂದ. ಆಹಾ, ಆ ರಾಮದೇವನ ಪ್ರೀತಿಯ ಸತಿ ಸೀತಾನ? ಶಬಾಷ್! ಮೆಚ್ಚಿದ ನಿನ್ನ ಬುದ್ಧಿಶಕ್ತಿಗೆ. ಬಿಚ್ಚು ಮನಸ್ಸಿನಿಂದ ಅಚ್ಚಳಿಯಾಗಿರುವುದನ್ನು ನಿಚ್ಚಳ ಸ್ವರದಿಂದ ಹೇಳಿದನೇನೋ ಆ ಶ್ರೀರಾಮನ ಸತಿಯೇ ಸರಿ. ಸೀತಾ, ಹೇಳು, ನೀನಂತೆ ಅವಳು ಹಠ ಮಾಡಿದ್ರಿಂದಲೇ ಆ ಲಂಕಾಧಿಪತಿ ರಾವಣ ಅಶೋಕವನದಲ್ಲಿ ಅವನೊಂದಿಗೆ ಇದ್ದಿಲೆನ್ನೋದು ಮರೆತೆಯಾ? ಹೇಳು, ಆ ಸೀತೆಯಂತೆ ನೀನು ಅಪಹರಣ ಮಾಡಿಸಿಕೊಳ್ಳುವೆಯಾ ಇಲ್ಲ ನನ್ನವಳಾಗಿ ಬರುವೆಯಾ? ಏನಂದೆ ಬಡವ? ಏನೋ ಇರ್ಲಿ ಅಂತ ನಾನು ನಿನಗೆ ಮರ್ಯಾದೆಯನ್ನು ಕೊಟ್ಟು ಮಾತನಾಡಿದ್ರೆ ನೀನು ಬಾಯಿಗೆ ಬಂದ ಹಾಗೆ ನನಗೆ ಈ ರೀತಿ ಮಾತನಾಡ್ತಾ ಇದೆಯಲ್ಲ. ಏನು, ನಾನು ನಿನ್ನ ಪಾಲಿಗೆ ಕಾಮಿನಿ ಆಗ್ಬೇಕಾ? ಹಾಗಾದ್ರೆ ನಾನು ನಿನ್ನ ಪಾಲಿಗೆ ನಾನು ನನ್ನ ಶೀಲವನ್ನು ನಿನಗೆ ಅರ್ಪಿಸಬೇಕಾ? ಒಂದು ವೇಳೆ ನಾನು ಏನಾದ್ರೂ ನನ್ನ ಶೀಲ ಅರ್ಪಿಸದೇ ಇದ್ರೆ ನೀನು ನನ್ನನ್ನು ಹೊತ್ತು ಒಯ್ದು ಅಪಹರಿಸಿಕೊಂಡು ಹೋಗ್ತೀಯ. ನನ್ನನ್ನು ಯಾರು ಅಂತ ತಿಳಿದುಕೊಂಡಿದ್ದೀಯೋ ನೀನು? ವಜ್ರ ದೇಹವನ್ನು ಅರ್ಪಿಸುವುದಕ್ಕೆ ಬಂದಿರುವ ಶ್ರೀರಾಮನ
ಶಕ್ತಿಯನ್ನು ಧರಿಸಿರುವ ಅವರ ಹೆಂಡತಿ ಸೀತಾ ಮಾತೆ ನಾನು. ನೀನು ಏನಾದ್ರೂ ನನ್ನನ್ನು ಮುಟ್ಟುವುದಕ್ಕೆ ಬಂದಿದ್ಯಾದ್ರೆ ಸುಟ್ಟು ಬೂದಿಯಾಗಿ ಹೋಗ್ತೀಯ. ಅಷ್ಟೊಂದು ಕಾಮದ ಹಸಿವು ನಿನಗಾಗಿದ್ರೆ ಬಾರೋ, ಗಂಡಸಾಗಿ ನನ್ನನ್ನು ಮುಟ್ಟೋದಕ್ಕೆ ಬಾ. ನೀನೇನಾದ್ರೂ ನನ್ನನ್ನು ಮುಟ್ಟೋದಕ್ಕೆ ಬಂದಿದ್ಯಾದ್ರೆ ನಿನ್ನ ಕುಡುಗೋಲಿಗೆ ಆಹುತಿ ಆಗ್ಬೇಕಾಗತ್ತೆ. ಎಚ್ಚರಿಕೆ. ಕುಡುಗೋಲು ತೋರಿಸಿ ನನ್ನನ್ನು ಎದುರಿಸುವೆಯಾ? ಏ ಸೀತಾ, ಸುಮ್ಮನೆ ನನ್ನ ಕೋಪವನ್ನು ಕೆರಳಿಸಬೇಡ. ನಾನು ಹಠಕ್ಕೆ ಬಿದ್ದರೆ ಮುಂದಿಟ್ಟ ಕಾಲನ್ನು ಎಂದು ಹಿಂದಕ್ಕೆ ಇಟ್ಟವನಲ್ಲ ಈ ಮುನಿರತ್ನ. ನಾನು ಮನಸ್ಸು ಮಾಡಿದರೆ ಈ ಕ್ಷಣದಲ್ಲ ನಿನ್ನ ಶೀಲವನ್ನು ತಿಂದು ಸಿಪ್ಪೆ ತರ ಬಿಸಾಕಿ ಬಿಡುವೆ. ನೀನು ಏನಾದ್ರೂ ಒಂದು ಹೆಜ್ಜೆ ಇಟ್ಟು ನನ್ನನ್ನು ಮುಟ್ಟುವುದಕ್ಕೆ ಬಂದಿದೆ ಆದ್ರೆ ಹಳ್ಳಿಯ ದಿಟ್ಟ ಹುಲಿ ಅಂತ ಅನಿಸಿಕೊಂಡಿರುವ ನನ್ನ ಮೈದುನ ಬಜರಂಗಿ ಇದ್ದಾನೆ. ಅವನು ಏನಾದ್ರೂ ಬಂದಿದೆ ಆದ್ರೆ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಸೀತಾ ಸೀತಾ, ಈ ನಿನ್ನ ರೂಪ ಲಾವಣ್ಯಕ್ಕೆ ನಾನು ಮನಸೋತು ಹುಚ್ಚನಾದ ನಾನು. ಯಾವ ಕೆಚ್ಚೆದೆ ವೀರ ಬಂದು ನನ್ನ ಕಡಿದು ಹಾಕಿದರು ನಿನ್ನ ಜೊತೆ ಕೆಡವಿ ಆಟ ಆಡದೆ ಬಿಡಲಾರೆ. ಬೇಡ, ಕಾಪಾಡಿ ಬಜರಂಗಿ. ಏನಲ್ಲೇ ಹಲಕ ನನ್ನ ಮಗನೇ ಮುನಿರತ್ನ, ಇಲ್ಲಿವರೆಗೆ ನನಗೆ ಅನೇಕ ಚಿತ್ರಾಂಶಗಳನ್ನು ಕೊಟ್ಟಿದ್ದಲ್ಲದೆ ಈಗ ನನ್ನ ದೇವತೆ ಅಂತ ನನ್ನ ಅತ್ತಿಗೆ ಮೈ ಮೇಲೆ ಬಂದಿರುವೆ. ಆ ಮಗನೇ, ನನ್ನ ಈ ಕಾರ್ಯಕ್ಕೆ ಅಡ್ಡ ಆಗಿ ನನ್ನ ಕಪಾಲ ಮೋಕ್ಷ ಮಾಡವ್ ನೀನ್ಯಾವಲೇ? ನಿನ್ನ ಪ್ರಾಣಕ್ಕಾಗಿ ಪ್ರತಿಜ್ಞೆ ಮಾಡಿ ಹಗಲಿನ ನಿಮ್ಮ ರಕ್ತಕ್ಕಾಗಿ ಬಾಯಿ ಚಪ್ಪಲಿಸಿ ಇಂದು ನಿಶ್ಚಲವಾಗಿ ನಿನ್ನೆ ಎದೆಸಿಳಿ ನಿನ್ನ ಬಿಸಿ ರಕ್ತ ಕುಡಿಯಲು ಓಡೋಡಿ ಬಂದ ವೀರ ಹನುಮಶಕ್ತಿ ಎಂಬ ಬಜರಂಗಿ ಎಂಬ ಧೀರ ನನ್ನ ರಕ್ತ ಕುಡಿಯಬೇಕೆಂಬುದು ನಿನ್ನ ಚರಿತ್ರೆಯಲ್ಲಿ ಬರೆದಲು ಕೊಂಡೆ. ನಾನು ಅಮರವೀರ ಮುನಿರತ್ನ. ನನ್ನ ಗಾನಕ್ಕೆ ಸಿಲುಕಿದ ಮೀನಿನಂತೆ ನೀನು ನನ್ನ ಕೈಯಲ್ಲಿ ಸಿಕ್ಕು ವಿಲವಿಲನೆ ಒದ್ದಾಡಲೇಬೇಕು. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನನ್ನ ಕೈ ವಶದಲ್ಲಿರುವಾಗ ಅದೇ ಸುಧಾಕರನಿಂದ ನಿನ್ನನ್ನು ಜೀವಂತ ಸುಡದೆ ಹೋದರೆ ನನ್ನ ಹೆಸರು ಚಾಲೆಂಜ್ ಸ್ಟಾರ್ ಮುನಿರತ್ನನೇ ಅಲ್ಲ. This is my challenge. ಅದೇ ನಿನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಕಣ್ ತೆರೆಯುವುದರೊಳಗಾಗಿ ನಿಮ್ಮೊಬ್ಬೊಬ್ಬರ ರುಂಡ ಕಡಿದು ಆ ನಿಮ್ಮ ಕಡಿದ ರುಂಡಕ್ಕೆ ಈ ಸಮಾಜದಲ್ಲಿ ನೊಂದ ಗರತಿಯರ ಚಪ್ಪಲ ಸರ ಹಾಕಿ ನಮ್ಮೂರ ಅಗಸಿ ಬಾಗಿಲಿಗೆ ತೋರಣ ಕಟ್ಟದಿದ್ದರೆ ನಾನೊಬ್ಬ ಹೇಳಿ ಎಂದು ಈ ನಾಡಿಗೆ ನಾಡೆ ಕೇಕೆ ಹಾಕಿ ನಗಲಿ. ಮಗನೇ, ಈಗ ಈ ಕಲಾದರ ಎದುರಿನಲ್ಲಿ ನೀನೇ ನನ್ನ ಮೊದಲನೇ ಬನ್ನಿ. ಮೈದುನ, ಬೇಡಪ್ಪ, ಬೇಡ, ಅವನನ್ನು ಕೊಲ್ಲಬೇಡ, ಬಿಟ್ಟು ಬಿಡು ಅವನನ್ನು. ಅಕ್ಕ, ತಡಿ ಬಿಡಕ್ಕ, ಸರಿ ಹಿಂದಕ್ಕೆ. ಇಂಥ ಪಾಪಿಗಳ ಅರ್ಥ ಈ ಭೂಮಿ ತಾಯಿಲೆ ಸೇರ್ಲೇಬೇಕು. ತಡಿಬೇಡಿ ನನ್ನನ್ನು. ಈಗ ನನ್ನ ಕೋಪ ಕೆರಳಿದೆ, ರೋಷಾಗ್ನಿ ಹೊತ್ತಿದೆ, ಕೊಟ್ಟಿ ಎತ್ತಿದೆ. ಈ ನನ್ನ ಕೈ ನಾಗರ ಎಡೆಯಾಗಿ ಎತ್ತಿ ನಿಂತಿದೆ. ನೀ ಸರಿಯಮ್ಮ ಇದ್ದೆ.
ಬಿಡು. ಒಂದು ವೇಳೆ ಏನಾದ್ರೂ ನೀನು ನನ್ನ ಮಾತನ್ನು ಕೇಳದೆ ಹೋದ್ರೆ ನನ್ನ ಮೇಲೆ ಆನೆಯಾಗಿದೆ ನಿನಗೆ. ಈ ಪಾಪಿ ಇನ್ನು ಮುಂದೆ ಆದ್ರೂ ಪಾಪ ಒಳ್ಳೆ ಮನುಷ್ಯನಾಗ್ಲಿ. ಏಯ್ ಹೋಗ ಇಲ್ಲಿಂದ. ಮಾಡ್ತೀವಿ ಬಿಡು. ಹೀಗೆ ಎಂತ ಕೆಲಸ ಮಾಡಿಬಿಟ್ರಿ ಅತ್ತಿಗೆಮ್ಮ. ಈ ನೀಚರು ಮಾಡಿದ ಕೆಲಸ ಒಂದೇ ಎರಡೇ. ಹಿಂದಿನಿಂದ ಅವೆಲ್ಲವನ್ನು ನೆನಪಿಸಿಕೊಂಡರೆ ಇವನನ್ನು ಜೀವಂತ ತಿಂದು ತೆಗೆದ್ರು ನನ್ನ ಆತ್ಮಕ್ಕೆ ಶಾಂತಿ. ಒಂದು ವಾರದಿಂದ ನಾವಿಬ್ಬರು ಗಂಡ ಹೆಂಡರು ಇವರು ಮಾಡಿದ ಕೆಟ್ಟ ಕೆಲಸಕ್ಕೆ ಬಲಿಯಾಗಿ ಜೈಲು ಶಿಕ್ಷೆ ಅನುಭವಿಸಿ ಬಂದಿದ್ದೇನೆ ತಾಯಿ. ಹೋಗ್ಲಿ ಬಿಡಿ ಮೈದಿನ, ಈ ರೀತಿ ಇಂಥ ಕೆಟ್ಟ ಕೆಲಸ ನಿನ್ನಿಂದ ಆಗೋದು ಬೇಡ. ಇನ್ನು ಮುಂದೆ ಆದ್ರೂ ಅವನೊಬ್ಬ ಒಳ್ಳೆಯ ಮನುಷ್ಯನಾಗಿ ಬದುಕೋದಕ್ಕೆ ಕಲೀಲಿ. ತಮ್ಮ, ಹೀಗೆ ನಡೆಯುತ್ತೆ ನನ್ನ ತಮ್ಮನ ಬಾಳಲ್ಲಿ. ಅಲ್ಲ ಅಲ್ಲ ಅದನ್ನೆಲ್ಲ ಹೇಗೆ ಹೇಳೋದಲ್ಲ. ಅನ್ನ ಅತ್ತಿಗೆರನ್ನು ನೋಡಲೆಂದು ಆ ಮನೆಗೆ ಓಡೋಡಿ ಬಂದರೆ ಅಲ್ಲಿ ನೀವೆಲ್ಲಿಲ್ಲ. ಅಲ್ಲಿ ಇದ್ದಿದ್ದು ಅಳಿಯ ಸುಧಾಕರ, ಅಲ್ಲಲ್ಲ ಇನ್ಸ್ಪೆಕ್ಟರ್ ಸುಧಾಕರ. ನಾನು ಆತನನ್ನು ಕಂಡ ತಕ್ಷಣ ಆತನೊಂದಿಗೆ ಪ್ರೀತಿಯ ಕ್ಷಣಗಳನ್ನು ಹಂಚಿಕೊಳ್ಳಬೇಕೆಂದು ಆತುರದಿ ಅಪ್ಪಲು ಹೋದರೆ ತೆಪ್ಪನಾದ ಅವನು ದುರ್ಗಾದೇವಿಯ ಬಂಗಾರ ಕಳ್ಳ ನೀನೆಂದು ನನ್ನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದನು. ನಾನನ್ನು ಅಯ್ಯೋ ಶಿವ ಶಿವ, ಹೀಗೆ ನಡೆಯುತ್ತೆ ನನ್ನ ತಮ್ಮನ ಬಾಳಲ್ಲಿ. ಮುಂದೆ ಇದೇ ಕಾವೇರಿ ಅಣ್ಣ ನೀರಿಲ್ಲದೆ ನಿಮ್ಮನ್ನು ಹುಡುಕಾಡಿ ನೀವು ಎಲ್ಲಿ ಹೋದಿರೆಂದು ನಿಮ್ಮನ್ನು ಇಡೀ ಕಾಡೆ ತಿರುಗಾಡಿ ಒಂದು ಬೆಂದು ಬೇಸತ್ತು ನನಗೆ ಬೇಲು ಮಾಡಿಸಲು ಕೂಲಿ ನಾಲಿ ಮಾಡಿ ಹಣ ತಂದು ಕೋರ್ಟಿಗೆ ಹೋಗಿ ಬೇಲು ಮಾಡಿ ಬಿಡಿಸಿದಳ ನಾನನ್ನು. ಆ ಕ್ಷಣದಿಂದ ಓಡಿ ಇಲ್ಲಿಗೆ ಬಂದರೆ ಇಲ್ಲಿ ತಮ್ಮ, ಅದೇ ದಿನದ ನಮಗಾದ ಪರಿಸ್ಥಿತಿಯನ್ನು ನಿನ್ನ ಮುಂದೆ ಹೇಳಿಕೊಂಡರೆ, ಈ ಸಮಾಜದ ಮುಂದೆ ಹೇಳಿಕೊಂಡರೆ ನಾವೇ ಸಣ್ಣವರಾಗುತ್ತೇವೆ. ಒಟ್ಟಿನಲ್ಲಿ ಎಲ್ಲರೂ ಕೂಡಿಕೊಂಡಿವಲ್ಲ, ಅಷ್ಟೇ ಸಾಕು. ಹಿಂದೆ ಆದದನ್ನು ಮರೆಯೋಣ, ಮುಂದೆ ಏನು ಮಾಡಬೇಕೆಂಬುದನ್ನು ಯೋಚನೆ ಮಾಡೋಣ. ತಮ್ಮ ಬಾ, ಬಹಳ ದಿವಸಕ್ಕೆ ನಿನ್ನ ಮುಖ ನೋಡಬೇಕಾಗ್ತಾ ಇದೆ. ಎಲ್ಲರೂ ಕೂಡಿ ಹಾಡಿ ಮನಸ್ಸು ಹಗುರು ಮಾಡಿಕೊಳ್ಳೋಣ. ಆಯ್ತಲ್ಲ.
ಗೌಡ್ರ ಕುಡಿಬೇಕಾದ್ರ ಒಂದು ನಿಮಿಟ್ ಇರ್ಲ ಯಾಕೋ ಪಟ್ಟಿ ಬಸಪ್ಪ, ಇವತ್ತು ನನಗೆ ಬುದ್ಧಿ ಹೇಳುವಷ್ಟು ದೊಡ್ಡವನಾದೇನು? ದೊಡ್ಡವರಾಗಿ ಹೇಳು ಮಾತಲ್ರಿ ಇದು, ಸಣ್ಣತನದಿಂದ ಸೂಕ್ಷ್ಮವಾಗಿ ಹೇಳು ಕಿವಿ ಮಾತ್ರಿ ಇದು. ನೀನು ಹೇಳುತ್ತಿರುವ ಮಾತಿನ ಅರ್ಥ, ಈ ಗುಡಿ ಒಳಗೆ ನುಗ್ಗಿ ಬರುವುದೇ ನೀನು ಹೇಳುತ್ತಿರೋ ಮಾತಿನ ಅರ್ಥ? ಹೌದಪ್ಪ, ನೀವು ಮಾಡೋದು ಎಲ್ಲ ಬುಡಮೇಲಾಗತ್ತ. ಈಗ ನಾ ಹೇಳಿದ ಮಾತು ಕೇಳಲಿಕ್ಕ. ಯಾಕೋ ಬಸಪ್ಪ, ಇಂಥ ಪೀಚ್ ಮಾತಿಗೆ ಹೆದರು ಹುಚ್ಚರಲ್ಲ ಈ ಬೆಟ್ಟಪ್ಪನ ಗ್ಯಾಂಗಿನವರು. ಎಂತಹ ಘೋರ ಬಿರುಗಾಳಿ ಬೀಸಿ ಬಂದರು ಅದಕ್ಕೆ ಎದುರಾಗಿ ನಿಲ್ಲುತ್ತೇವೆ. ಎಂತಹ ಬಂಡೆ ಹೊಡೆದು ಸಿಡಿದು ನಮ್ಮೆದೆಗೆ ಅಪ್ಪಳಿಸಿದರು ಅದನ್ನು ಒಂದು ಕೆಡುತ್ತೇವೆ ವಿನಃ ಅದರಲ್ಲಿ ಬಿದ್ದು ಸಾಯುವರಲ್ಲ. ಯಾಕೆ ನುಡುತ್ತಿಲೆ ಮೂಳ? ಮೂರಕ್ಕೂ ಮುಂಜಾಲಿಂದ ಗ್ವಾಡ್ಯಾಗಿನ ಹಲ್ಲಿ ನುಡುದಂಗ ಲೊಚ್ಚ 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 ಅಂತ ಯಾಚರ ಕೇಳಲೆ ನನ್ನ ಮಾತನ. ಅದೇನಂತ ಹೇಳು ಹಾಗಾದ್ರೆ. ಇಂದು ಈ ಕ್ಷಣದಲ್ಲಿ ನಮ್ಮ ಪಾರ್ಟಿಗೆ ಯಾರು ಬರುವರು? ಆ ಇನ್ಸ್ಪೆಕ್ಟರ್ ಸುಧಾಕರ. ಅಂದಾಗ ಅವ ಇಲ್ಲಿಗೆ ಬಂದಿಂದ ನೀವು ಎಲ್ಲ ಫುಲ್ ನಿಶಾಗಿ ಬಿಟ್ಟು ಏನಕ್ಕೇನಾರ ಅವ್ರ ಅಪ್ಪನ ಕೊಲೆ ಸುದ್ದಿ ಅವನ ಮುಂದೆ ಮಾತಾಡ್ಬೇಟ್ರಿ, ಚಟ್ಟ ಕಟ್ಟಿ ಹೋಗುತ್ತದೆ. ಅದಕ್ಕಲ್ಲೇ ಮುಳ್ಳ ನಿನಗ ಸ್ವಲ್ಪ ಕುಡಿ ಅಂದಿದ್ದ. ಯಾಕಂದ್ರ ಅವ ಇಲ್ಲಿಗೆ ಬಂದಿಂದ ಅವ ಏನು ಕೇಳ್ತಾನೋ ಏನೋ ಅದನ್ನ ನಾವು ಹೇಳಿಬಿಟ್ರ ಅದನ್ನು ನಾವ್ಯಾ ಕೇಳೋಣ ಹುಚ್ಚ? ಆ ಬಜರಂಗಿ ನಮ್ಮ ಕಾಲಡಿಗೆ ಕೆಳಗೆ ಬಿದ್ದುವ ಸಾಯುವಂಗ ಹೇಳೋಣ. ಹೌದು, ನಾವು ಅವನ ತಂದೆಯ ಕೊಲೆ ಮಾಡಿದ ವಿಷಯ ಯಾವ ಕಾರಣಕ್ಕೂ ಅವನಿಗೆ ಗೊತ್ತಾಗಬಾರದು. ಆಯ್ತಿ? ಓಕೆ ಓಕೆ, ಬಿಟ್ಟಾಗಿರ್ಲಿ ಗೌಡ್ರೆ. ಬಸಪ್ಪ, ಅವನು ಬರೋದ್ರೊಳಗಾಗಿ ಬೇಗ ಬರ್ಲಿ ಡ್ಯಾನ್ಸರ್. ಒಂದ ಸೆಕೆಂಡ್ ನಾ ಕರೆಸ್ತೇನ್ರಿ.
ನೀವು ಗಡಬಡ್ ಮಾಡಬೇಡ್ರಿ. ಬರೀ ಹೇಳುದಾತು ಮಾಡುದು ಯಾವಾಗ? ಮಾನ ಬರ್ತಾ ಬಾಯಿ ಮುಚ್ಕೊರ್ಲೆ ಬೇಬರ್ಸಿ. 1 2 3. ನಾನು ಬೇಡಿನಾಡಿನ ಬೆಟ್ಟಪ್ಪ ಮಾತನಾಡುವುದು. ಯಾರು? ಸುಧಾಕರ್ ಸಾಹೇಬ್ರ? ಹಾ ಬನ್ನಿ ಸರ್ ಬನ್ನಿ. ಹಾ ಬಂದೇ ಬಿಟ್ರ? ಹಲೋ ಮಿಸ್ಟರ್ ಬೆಟ್ಟಪ್ಪ. ವೆಲ್ಕಮ್ ಸಾಹೇಬ್ರಿ ವೆಲ್ಕಮ್.
ನೀವು ಇಲ್ಲಿಗೆ ಆಗಮಿಸಿದ್ದಕ್ಕಾಗಿ ನಾನು ನಿಮಗೆ ತುಂಬ ಆಭಾರಿಯಾಗಿದ್ದೇನೆ. ಅಷ್ಟೇ ಯಾಕೆ, ಸ್ವತಃ ನೀವು ನನ್ನ ಮನೆಗೆ ಆಗಮಿಸಿದ್ದಕ್ಕೆ ನನಗೆ ತುಂಬ ಸಂತೋಷವಾಯಿತು. ಇರ್ಲಿ ಇರ್ಲಿ, ಹಿರಿಯರಂದ ಮೇಲೆ ನಾನು ಗೌರವ ಕೊಟ್ಟು ಗೌರವದಿಂದ ಬರಲೇಬೇಕಾಗುತ್ತದೆ. ಸ್ನೇಹ ಅಂದ ಮೇಲೆ ಹೀಗೆ ಅಲ್ಲವೇ? ಸಾಹೇಬ್ರೆ, ನೀವು ಬಂದಿದ್ದಂದ್ರ ಮೇಲೆ ನಿಮ್ಮ ಜೊತೆ ಚರ್ಚೆ ಮಾಡೋದು ಬಹಳ ಐತ್ರಿ ಸಾಹೇಬ್ರ. ಅದಕ್ಕೆ ನಿಮ್ಮ ಸಹಕಾರ ಕೂಡ ಇಲ್ರಿ. ಇದಕ್ಕೆ ಬೇಕಾದ್ರೆ ನಾ ಗ್ಯಾರಂಟಿ ಕೊಡ್ತೇನ್ರಿ. ಮಾತು ಬೇಡ, ಮೊದಲು ಚರ್ಚೆ ಶುರುವಾಗ್ಲೇ. ಹೌದು ಇನ್ಸ್ಪೆಕ್ಟರ್, ಆ ದುರ್ಗಾ ದೇವಸ್ಥಾನದ ಬಂಗಾರನ ಅವನ ಕಡೆನೇ ವಸೂಲಿ ಮಾಡ್ಬೇಕ್ರಿ. ಮುಳುಗಡೆ ಪ್ಲಾಟಿಗಂತ ರಾಮದೇವನಿಗೆ ಹೊಲ ಆಯ್ಕೆಯಾಗಿದೆ ಸಾಹೇಬ್ರೆ. ಅವನು ಅದನ್ನು ಕೊಡಲಾರದ ಸ್ಥಿತಿಯಲ್ಲಿದ್ದಾನೆ. ಸ್ವತಃ ನೀವೇ ಮುಂದೆ ನಿಂತ ಅವಾಗ 4 ಬಾರಿಸಿ ಆ ಹೊಲ ನಮಗ್ ಕೊಡಿಸ್ಬೇಕ್ರಿ. ಅದಕ್ಕ ನಿಮ್ಮ ಸಹಕಾರ ಕೂಡ ನಮಗಿಲ್ರಿ ಸಾಹೇಬ್ರ. ಅಷ್ಟೇ ಅಲ್ಲ ತಾನೇ, ನಮ್ಮೂರಿನ ಕುಡಿಯುವ ನೀರಿನ ಟ್ಯಾಂಕರ್ಗೆ ವಿಷ ಬೆರೆಸ್ತೀನಿ ಅಂತ ಹೇಳಿದ್ದಾನೆ. ಅದಕ್ಕೆ ತಾವು ಸೆಕ್ಯೂರಿಟಿ ನೇಮಿಸಿ ಈಗ ಸದ್ಯವ್ರನ್ನು ಅರೆಸ್ಟ್ ಮಾಡ್ಬೇಕು ನೋಡ್ರಿ ಸಾಹೇಬ್ರ. ಇಂಥ ಹೊಲಸು ಕೆಲಸ ಮಾಡೋವನ ಒದ್ದು ಹಿಡಿದ ತಂದ ಒಳಗೆ ಒಗಿರಿ ಸಾಕ. ನಮ್ಮ ನೋಟಿನ ಕಟ್ಟು ನಿಮ್ಮ ನೋಟ್ನಾಗ ಇರ್ತಾವ. ಓಕೆ ಓಕೆ, ಇಷ್ಟೇ ತಾನೇ. ಇಷ್ಟು ಮಾಡಿದ್ರೆ ಸಾಕ್ರಿ ಅಪ್ಪ, ಎಲ್ಲ ನಮ್ಮ ಕಷ್ಟ ಪರಿಹಾರ ಆದಂಗ. ಇರ್ಲಿ, ಸದ್ಯ ತಮಗ ಹಣ ಎಷ್ಟು ಬೇಕು ಹೇಳಲಿಲ್ಲ? ಈಗ ಬೇಡ, ನಿಮ್ ಕೆಲಸ ಆದ ನಂತರ ನಾನೇ ಕೇಳ್ತೇನೆ, ಆಯ್ತೆ? ಸರಿ ಸರಿ, ಇಂಥ ದೊಡ್ಡ ಗುಣದವರನ್ನು ನಾನು ಏನೆಂದು ಕರೆಯಲಿ? ನಾನು ನಿಮ್ಮನ್ನು ಏನೆಂದು ವರ್ಣಿಸಲಿ ಸಾಹೇಬ್ರೆ? ಬಾಯಿ ತುಂಬಾ ನನಗೆ ಸಾಹೇಬ್ರೆ ಸಾಹೇಬ್ರೆ ಅಂತ ಕರೆದ್ರೆ ಸಾಕು, ಅದೇ ನನಗೆ ಸಂತೋಷ. ಹಾ, ನಾನಿನ್ನು ಬರ್ತೇನೆ. ಓಕೆ. ಮುನಿರತ್ನ, ನಿನಗೇನು ಅನಿಸುತ್ತಿದೆ ಇವನ ಮಾತುಗಳು? ಅವನು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾನೆ ಅನಿಸ್ತಾ ಇದೆ ಗೌಡ್ರೆ. ಯಾಕಂದ್ರೆ ಅವನ ತಂದೆ ಕೊಲೆ ಮಾಡಿದ ವಿಷಯ ನನಗೆ ಕಾಡ್ತಾ ಇದೆ. ಅಷ್ಟೇ ಅಲ್ಲ, ಅವನ ಆಸ್ತಿಯನ್ನು ಬರೆಸಿಕೊಂಡಿದ್ದು ನನಗೆ ಕಾಡ್ತಾ ಇದೆ. ಇದು ಯಾವುದು ಅವನಿಗೆ ಗೊತ್ತಿಲ್ಲ. ಬಂಗಾರ ಕದ್ದಿದ್ದು ತಿಳಿದಿಲ್ಲ. ಇದು ಯಾವ ಕಾರಣಕ್ಕೂ ಅವನಿಗೆ ಗೊತ್ತಾಗಬಾರದು. ಗೊತ್ತಾದ್ರೆ ಇದ್ದೇದೆಯಲ್ಲ ಈ ಕಪಾಲಿ ಕತ್ತಿ, ಇದ್ರ ಕರ ಮತ್ತು ಏನಂತ ಕೊನೆಗೊಂದು ದಿನ ತೋರಿಸಿದ್ರಾಯ್ತು. ಸಾಕು ಮುಗಿಸ್ಲೇ ನಿನ್ನ ಹಲ್ಲಿ ಸೊಕನ. ಅದು ಹಂಗಾಗೋದಿಲ್ಲ. ಅವುಗಳನ್ನೆಲ್ಲ ಮುಳ್ಳಿನಿಂದ ತೆಗಿಬೇಕ. ಈ ಹುಂಬತಾನ ಬಿಡಬೇಕ, ಗೊತ್ತಾ? ಹೌದು ಕಪಾಲಿ, ಈತ ಹೇಳುವುದು ನಿಜವಿದೆ. ಬನ್ನಿ ಒಳಗಡೆ ಹೋಗೋಣ.